ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ, ಅಕ್ಕ ನಮಗೆ ಒ ಎಸ್ದು ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಥವಾ ಥಿಯರಿ ಅನ್ನೋದು ಬೇಕು. ಸೊ ಒನ್ ಡೇ ಎಕ್ಸಾಮ್ಗೆ ಟೈಮ್ ಗ್ಯಾಪ್ ಇದೆ, ನಾವು ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ ಸಿಲೆಬಸ್. ಸೊ ನಮಗೆ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ. ಸೊ ನೀವೆಲ್ಲರೂ ಕೇಳಿದ್ದಕ್ಕೇ ನಾವು ಆಪರೇಟಿಂಗ್ ಸಿಸ್ಟಮ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು. ಸೊ ಇವತ್ತಿನ ನಿಮ್ಮ ಫಸ್ಟ್ ಮಾಡ್ಯೂಲ್ ಏನಿದೆ, ಇಂಟ್ರಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್ಸ್. ಸೊ ನಿಮ್ಮ ಈ ಒಂದು ಮಾಡ್ಯೂಲ್ ಒನ್ನಲ್ಲಿ ಕಂಪ್ಲೀಟ್ ಥಿಯರಿ ಇದೆ, ಬಟ್ ನಿಮ್ಮ ಫರ್ದರ್ ಮಾಡ್ಯೂಲ್ಸಲ್ಲಿ ಪ್ರಾಬ್ಲಮ್ಸೂ ಇದೆ. ಸೊ ನಾನು ನಿಮಗೆ ಆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಹೇಗೆ, ಅದೇ ರೀತಿಯೇ ಈ ಒಂದು ಎಕ್ಸಾಮ್ದು ಪ್ಯಾಟ್ರನ್ ಹೇಗಿರುತ್ತೆ, ಅಥವಾ ನಿಮ್ಮ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಹೇಗಿರುತ್ತೆ, ಈ ಎಲ್ಲದನ್ನು ಕಂಪ್ಲೀಟಾಗಿ ತಿಳಿಸಿಕೊಡ್ತೀನಿ. ಈ ಆಪರೇಟಿಂಗ್ ಸಿಸ್ಟಮ್ಸ್ ನಮಗೆ ಭಯ ಆಗುತ್ತೆ, ಈ ರೀತಿ ಯಾವುದೇ ಒಂದು ಭಯನ ಇಟ್ಕೋಬೇಡಿ. ಸೊ ಈಗ ನಾವು ಈ ಒಂದು ಮಾಡ್ಯೂಲ್ ಒನ್ನಲ್ಲಿ ನಾವು ಈ ಒಂದು ಎಲ್ಲದನ್ನು ನೋಡಿದ್ರೆ ಥಿಯರಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ದಟ್ ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಇದರ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನೋದನ್ನು ನಾನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ನಮಗೆ ಇದರಲ್ಲಿ ನಾವು ಪ್ರಿಡಿಕ್ಟ್ ಮಾಡ್ಬೋದು ಯಾವ ಇಂಪಾರ್ಟೆಂಟ್ ಕ್ವೆಶನ್ಸ್ ಇರುತ್ತೆ ಅಂತ. ಸೊ ನಾವೀಗ ಈ ಮಾಡ್ಯೂಲ್ನ ನೋಡ್ತಾ ಹೋಗೋಣ, ಬನ್ನಿ. ಸೊ ಈಗ ನಿಮ್ಮ ಸಬ್ಜೆಕ್ಟ್ ನೇಮ್ ಏನಿದೆ, ಆಪರೇಟಿಂಗ್ ಸಿಸ್ಟಮ್ಸ್, ಆ್ಯಂಡ್ ನಿಮ್ಮ ಸಬ್ಜೆಕ್ಟ್ ಕೋಡ್ ಏನಿದೆ, BCS 303. ಸೊ ನೀವು ಇದರಲ್ಲಿ ಈಗ ಮಾಡ್ಯೂಲ್ ಒನ್ ನೋಡೋದಾದರೆ, ಮಾಡ್ಯೂಲ್ ಒನ್ ಏನಿದೆ, ಇಂಟ್ರಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್ಸ್. ಆ್ಯಂಡ್ ಇದರಲ್ಲಿ ಸಬ್ ಟಾಪಿಕ್ಸ್ ಅನ್ನೋದು ಯಾವ ರೀತಿ ಇರುತ್ತೆ ಅಂದರೆ, ಫಸ್ಟ್ ಇಂಟ್ರಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್ಸಲ್ಲಿ, ಅದೇ ರೀತಿಯೇ ಇನ್ನೊಂದು ಯಾವುದಿರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಸ್ಟ್ರಕ್ಚರ್ಸ್ ಅನ್ನೋದಿರುತ್ತೆ. ಸೊ ನಾವೀಗ ಈ ಒಂದು ಆಪರೇಟಿಂಗ್ ಸಿಸ್ಟಮ್ದು ಒಂದು ಡೆಫಿನಿಷನ್ ನೋಡೋದಾದರೆ, an operating system is a system software that acts as an intermediary between a user of computer and the computer hardware. ಅಂದರೆ ಏನು, ಈಗ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನೋದೇನಿದೆ ಅಲ್ವಾ, ಅದು ಒಂದು ಸಿಸ್ಟಮ್ ಸಾಫ್ಟ್ವೇರ್. ಅದು ಹೇಗೆ ಆ್ಯಕ್ಟ್ ಮಾಡುತ್ತೆ, ಈಗ ನಾನೊಂದು ಯೂಸರ್ ಅಂತ ಅಂದ್ಕೊಳ್ಳಿ. ಸೊ ಈ ಯೂಸರು ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ ಏನಿರುತ್ತೆ ಅಲ್ವಾ, ಅವರಿಬ್ಬರ ಮಧ್ಯೆ ಒಂದು ಕಮ್ಯುನಿಕೇಷನ್ ಅನ್ನೋದು ಬಿಲ್ಡ್ ಆಗಬೇಕು. ಸೊ ಇವರಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ಬಿಲ್ಡ್ ಆಗೋದಕ್ಕೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಇಂಟರ್ಮೀಡಿಯರಿ ಅಥವಾ ಇಂಟರ್ಮೀಡಿಯೇಟ್ ಅಂತಲೇ ಅನ್ಬೋದು, ಅದು ಹೆಲ್ಪ್ ಮಾಡುತ್ತೆ. ಸೊ ನೀವೀಗ ಒಂದು ಡಯಾಗ್ರಾಮ್ ನೋಡೋದಾದರೆ, ಇಲ್ಲಿ ಫಸ್ಟ್ ಏನಿದೆ, ಯೂಸರ್ ಅಂದರೆ ನಾವು. ನೆಕ್ಸ್ಟ್ ಇಲ್ಲಿ ಲಾಸ್ಟಿಗೆ ಏನಿರುತ್ತೆ, ಒಂದು ಕಂಪ್ಯೂಟರ್ ಇರುತ್ತೆ. ಇವೆರಡು ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ಮಿಡಿಲಲ್ಲಿ ಏನಿರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಅನ್ನೋದೊಂದು ಇರುತ್ತೆ. ನೆಕ್ಸ್ಟ್ ಏನಿದೆ, ಆಪರೇಟಿಂಗ್ ಸಿಸ್ಟಮ್ ಡಸ್ ದ ಫಾಲೋಯಿಂಗ್, ಅಥವಾ ಇದೊಂದು ಆಪರೇಟಿಂಗ್ ಸಿಸ್ಟಮ್ ಗೋಲ್ಸ್ ಅಂತಲೇ ಹೇಳ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೇನಿದೆ, ವಾಟ್ ಡಸ್ ಆಪರೇಟಿಂಗ್ ಸಿಸ್ಟಮ್ ಡೂ ಅಂತ ಇದೆ. ಸೊ ಇದರಲ್ಲಿ ಫಸ್ಟ್ ನೋಡೋದಾದರೆ, ಮೇಕ್ ಯೂಸೇಜ್ ಕನ್ವೀನಿಯೆಂಟ್ ಅಂದರೆ ಏನು, ಈಗ ನಾವೊಂದು ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ, ಆ ಯೂಸೇಜ್ ಕನ್ವೀನಿಯೆಂಟ್ ಆಗಿರಬೇಕು, ಅಂದರೆ ನಾವು ಅದನ್ನು ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಕೊಳೋ ಥರ ಇರಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ, ಇನ್ಕ್ರೀಸ್ ಎಫಿಷಿಯನ್ಸಿ, ಅಂದರೆ ಈ ಒಂದು ನಾವು ಯೂಸ್ ಮಾಡಿದಾಗ ಅದು ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗಬೇಕು, ಅಂದರೆ ಎಫಿಷಿಯನ್ಸಿ ಅನ್ನೋದು ಇನ್ಕ್ರೀಸ್ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಅನ್ನೋದೇನಿದೆ, ಪ್ರೊವೈಡ್ ಎನ್ವಿರಾನ್ಮೆಂಟ್ ಫಾರ್ ದ ಯೂಸರ್, ಅಂದರೆ ಈಗ ನಾನೊಂದು ಯೂಸರ್, ನನಗೆ ಆ ಸಿಸ್ಟಮ್ ಯೂಸ್ ಮಾಡಬೇಕಾದ್ರೆ ಅದು ಏನಾದರೂ ನನಗೆ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ನಾವು ಅದನ್ನು ಯೂಸ್ ಮಾಡ್ತೀವ, ಇಲ್ಲ. ಸೊ ನಮಗೆ ಅದೊಂದು ಒಳ್ಳೆ ಎನ್ವಿರಾನ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡಬೇಕು, ಯಾವುದು, ಆಪರೇಟಿಂಗ್ ಸಿಸ್ಟಮ್. ಆ್ಯಂಡ್ ಕೊನೆಯದಾಗಿ ಏನಿದೆ, ಆಪರೇಟಿಂಗ್ ಸಿಸ್ಟಮ್ ಈಸ್ ಆನ್ ರಿಸೋರ್ಸ್ ಅಲೋಕೇಟರ್. ಸೊ ರಿಸೋರ್ಸ್ ಅಲೋಕೇಟರ್ ಅಂದರೆ ಏನು, ನಮಗೆ ಇವಾಗ ಯಾವುದೋ ಒಂದು ರಿಸೋರ್ಸ್ ಬೇಕು ಅಂತ ಅಂದರೆ, ಈ ಒಂದು ಕಂಪ್ಯೂಟರ್ ಹಾರ್ಡ್ವೇರಿಂದ ಈ ಒ ಎಸ್ ನಮ್ಮ ಯೂಸರ್ಸಿಗೆ ಒಂದು ರಿಸೋರ್ಸ್ ಅನ್ನೋದನ್ನು ಅಲೋಕೇಟ್ ಮಾಡುತ್ತೆ. ಸೊ ಈ ಫೋರು ಏನಾದರೂ ಒಂದು ಆಪರೇಟಿಂಗ್ ಸಿಸ್ಟಮಲ್ಲಿ ಇದೆ ಅಂದರೆ, ಆ ಆಪರೇಟಿಂಗ್ ಸಿಸ್ಟಮ್ ಗುಡ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಏನಿದೆ, ಕಂಪ್ಯೂಟರ್ ಸಿಸ್ಟಮ್ ಸ್ಟ್ರಕ್ಚರ್. ಸೊ ನಿಮಗೆ ಇದನ್ನು ಕಂಪ್ಯೂಟರ್ ಸಿಸ್ಟಮ್ ಸ್ಟ್ರಕ್ಚರ್ ಅಂತನಾದರೂ ಕೇಳ್ಬೋದು, ಅಥವಾ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂತನಾದರೂ ಕೇಳ್ಬೋದು. ಸೊ ಈಗ ನೀವು ಒಂದು ಟಾಪಿಕ್ ಎಷ್ಟೇ ಓದ್ಕೊಂಡೋದ್ರೆ, ಅಂದರೆ ಈಗ ನಾನು ಕಂಪ್ಯೂಟರ್ ಸಿಸ್ಟಮ್ ಸ್ಟ್ರಕ್ಚರ್ ಅಂತ ಓದ್ಕೊಂಡೋಗಿರ್ತೀನಿ. ಸೊ ಅಲ್ಲಿ ಎಕ್ಸಾಮಲ್ಲಿ ಹೋಗ್ಬಿಟ್ಟು ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಸೊ ಇದು ಎರಡನ್ನೂ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ, ಲಾಸ್ಟಲ್ಲಿ ಏನಿದೆ, ಕಂಪ್ಯೂಟರ್ ಹಾರ್ಡ್ವೇರ್. ಆ್ಯಂಡ್ ನೆಕ್ಸ್ಟ್ ಕಂಪ್ಯೂಟರ್ ಹಾರ್ಡ್ವೇರ್ ಮೇಲೆ ಏನಿದೆ, ಒ ಎಸ್. ಅದ್ರ ಮೇಲೆ ಸಿಸ್ಟಮ್ ಆ್ಯಂಡ್ ಅಪ್ಲಿಕೇಶನ್, ಅದು ಆ್ಯಪ್ಸ್ ಅಂತ ಇದೆ ಅಲ್ವಾ, ಅದು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್. ಸೊ ಈ ಒಂದು ಮಾಡ್ಯೂಲಲ್ಲಿ ತುಂಬ ಈ ರೀತಿ ಬರ್ತಿರ್ತೀನಿ, ಅಂದರೆ S/W ಅಂದರೆ ಏನು, ಸಾಫ್ಟ್ವೇರ್. ಈ ಒಂದು APPS ಅಂದರೆ ಆ್ಯಪ್ಸ್ ಅಂತ ಬರೆದಿರೋದು ಅದು ಅಪ್ಲಿಕೇಶನ್ಸ್. ಆ್ಯಂಡ್ ನೆಕ್ಸ್ಟ್ ಮೇಲೆ ಏನಿದೆ, ರಿಸೋರ್ಸಸ್, ಅದು ಯಾವುದು, ಒಂದು ಕಂಪೈಲರ್, ಅಸೆಂಬ್ಲರ್, ಟೆಕ್ಸ್ಟ್ ಎಡಿಟರ್ ಆ್ಯಂಡ್ ಡಿ ಬಿ ಅಂದರೆ ಏನು, ಡೇಟಾಬೇಸ್ ಸಿಸ್ಟಮ್. ಸೊ ಅದಾದಮೇಲೆ ಮೇಲೇನಿದೆ, ಯೂಸರ್ಸ್ ಇದೆ.
ಸೊ ಯೂಸರ್ ಒನ್ನಿಂದ ಎನ್ ಯೂಸರ್ ತನಕ ಇರುತ್ತೆ. ಸೊ ಒಂದೊಂದು ಯೂಸರಿಗೂ ಒಂದೊಂದು ರಿಸೋರ್ಸ್ ಅನ್ನೋದು ಅಲೋಕೇಟ್ ಆಗಿದೆ. ಈ ರಿಸೋರ್ಸಸ್ನ ಅಲೋಕೇಟ್ ಮಾಡೋದು ಯಾವುದು, ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅಥವಾ ಕಂಪ್ಯೂಟರ್ ಹಾರ್ಡ್ವೇರ್. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಥಿಯರಿ ನೋಡೋದಾದರೆ, hardware provides basic computing resources that are CPU, memory and input or output devices. ಸೊ ಈ ಒಂದು ಲಾಸ್ಟಲ್ಲಿ ಏನಿದೆ ಅಲ್ವಾ ಕಂಪ್ಯೂಟರ್ ಹಾರ್ಡ್ವೇರು, ಅದು ಕಂಪ್ಯೂಟಿಂಗ್ ಒಂದು ರಿಸೋರ್ಸ್ನ ಪ್ರೊವೈಡ್ ಮಾಡುತ್ತೆ. ಯಾವ್ಯಾವುದು, ಈ ಒಂದು ಮೆಮೊರಿ ಅಥವಾ ಇನ್ಪುಟ್ ಔಟ್ಪುಟ್ ಡಿವೈಸಸ್. ಆ್ಯಂಡ್ ಅದರ ಮೇಲೇನಿತ್ತು, ಒ ಎಸ್ ಇತ್ತು ಅಥವಾ ಆಪರೇಟಿಂಗ್ ಸಿಸ್ಟಮ್ ಇತ್ತು. ಸೊ ಈ ಆಪರೇಟಿಂಗ್ ಸಿಸ್ಟಮ್ ಏನಕ್ಕೆ, ಇದು ಒಂದು ಹಾರ್ಡ್ವೇರ್ ಅಂದರೆ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ದ ಯೂಸ್ ಆಫ್ ಹಾರ್ಡ್ವೇರ್ ಅಮಾಂಗ್ ವೇರಿಯಸ್ ಅಪ್ಲಿಕೇಶನ್ಸ್ ಆ್ಯಂಡ್ ಯೂಸರ್ಸ್. ಅಂದರೆ ಈಗ ತುಂಬ ಅಪ್ಲಿಕೇಶನ್ಸ್ ಅನ್ನೋದಿದೆ ಆ್ಯಂಡ್ ನೆಕ್ಸ್ಟ್ ತುಂಬ ಯೂಸರ್ಸ್ ಅನ್ನೋದಿದ್ದಾರೆ. ಇವು ಎರಡರ ಮಧ್ಯೆ ಹಾರ್ಡ್ವೇರ್ನ ಅಥವಾ ರಿಸೋರ್ಸಸ್ನ ಕಂಟ್ರೋಲ್ ಮಾಡಿ ಕೋಆರ್ಡಿನೇಟ್ ಮಾಡೋದಕ್ಕೆ ನಾವು ಆಪರೇಟಿಂಗ್ ಸಿಸ್ಟಮ್ ಅನ್ನೋದನ್ನು ಯೂಸ್ ಮಾಡ್ಕೋತೀವಿ. ಆ್ಯಂಡ್ ನೆಕ್ಸ್ಟ್ ಏನಿತ್ತು, ಸಿಸ್ಟಮ್ ಆ್ಯಂಡ್ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಅಂತ ಇತ್ತು. ಸೊ ನೀವು ಅದರಲ್ಲಿ ಈ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ನ ನೋಡೋದಾದರೆ, ಇಟ್ ಡಿಫೈನ್ಸ್ ದ ವೇ ಇನ್ ವಿಚ್ ದ ಸಿಸ್ಟಮ್ ರಿಸೋರ್ಸಸ್ ಆರ್ ಯೂಸ್ಡ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಯೂಸರ್ ಆ್ಯಂಡ್ ಸೊ ಆನ್. ಸೊ ಈ ಒಂದು ಅಪ್ಲಿಕೇಶನ್ ಪ್ರೋಗ್ರಾಮ್ ಅಂದರೆ ಏನಕ್ಕೆ, ಅದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಅವು ನಾವೀಗ ಒಂದು ರಿಸೋರ್ಸಸ್ ಅನ್ನೋದು ನಮಗೆ ಗೊತ್ತಿದೆ, ಆ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ನಾವು ಯೂಸರ್ದು ಪ್ರಾಬ್ಲಮ್ಸ್ ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂತ ಡಿಫೈನ್ ಮಾಡೋದಕ್ಕೇ ನಾವು ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ನ ಯೂಸ್ ಮಾಡೋದು. ಸೊ ಈಗ ಪ್ರಾಬ್ಲಮ್ಸ್ ಯಾವ್ಯಾವ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ, ಈ ಯೂಸರ್ ಪ್ರಾಬ್ಲಮ್ಸ್ ಅಂದರೆ ನಾವೇ ತಾನೇ ಯೂಸರ್ಸು. ಸೊ ನಮ್ದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲಿ ಅವು, ಮತ್ತು ವರ್ಡ್ ಪ್ರೊಸೆಸರ್ದು, ಡಿ ಬಿಸ್ ಅಂದರೆ ಏನು, ಅವಾಗೇ ಹೇಳಿದಂಗೆ ಡೇಟಾಬೇಸ್ ಸಿಸ್ಟಮ್ದು ಅಥವಾ ವಿಡಿಯೋ ಗೇಮ್ಸ್ದು. ಸೊ ಈ ಒಂದು ಎಲ್ಲ ಪ್ರಾಬ್ಲಮ್ಸ್ನೂ ಈ ಒಂದು ಸಿಸ್ಟಮ್ ರಿಸೋರ್ಸಸ್ ಅವನ್ನು ಯೂಸ್ ಮಾಡ್ಕೊಂಡು ನಾವು ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನೋದನ್ನು ಅಪ್ಲಿಕೇಶನ್ ಪ್ರೋಗ್ರಾಮ್ಸು ಡಿಫೈನ್ ಮಾಡುತ್ತೆ. ಆ್ಯಂಡ್ ಕೊನೆಯದಾಗಿ ನಾವು ಏನು ನೋಡಿದ್ವಿ, ಯೂಸರ್ ಒನ್ನಿಂದ ಯೂಸರ್ ಎನ್ ತನಕ. ಸೊ ಯೂಸರ್ಸ್ ಅಂದರೆ ಯಾರು, ನಾವೇ ಅಲ್ವಾ. ಸೊ ಯಾವುದದು, ಪೀಪಲ್, ಮೆಷಿನ್ ಆ್ಯಂಡ್ ಅದರ್ ಕಂಪ್ಯೂಟರ್ಸ್ ಆರ್ ಯೂಸರ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್. ಟಾಪಿಕ್ ಏನಿದೆ, ಲಿಸ್ಟ್ ಔಟ್ ದ ಯೂಸರ್ ಆ್ಯಂಡ್ ಸಿಸ್ಟಮ್ ವ್ಯೂಸ್ ಆಫ್ ಒ ಎಸ್. ಸೊ ಈಗ ನಾವು ಯೂಸರ್ ವ್ಯೂ ಅನ್ನೋದು ನೋಡೋದಾದರೆ, ಯೂಸರ್ ವ್ಯೂ ಆಫ್ ಒ ಎಸ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದ ಯೂಸರ್. ಅಂದರೆ ಈ ಒಂದು ಯೂಸರ್ ವ್ಯೂ ಏನು ಮೇಲೆ ಡಿಪೆಂಡ್ ಆಗಿರುತ್ತೆ, ಒ ಎಸ್ ಅಂದರೆ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ದು ಒಂದು ಯೂಸರ್ ವ್ಯೂ ಏನದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಟೈಪ್ ಆಫ್ ಯೂಸರ್. ಸೊ ಇದರಲ್ಲಿ ಫಸ್ಟ್ ಟೈಪ್ ಆಫ್ ಯೂಸರ್ ಯಾರು, ಸೊ ಇಫ್ ಎ ಯೂಸರ್ ಈಸ್ ಯೂಸಿಂಗ್ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್, ದ ಒ ಎಸ್ ಇಸ್ ಡಿಸೈನ್ ಫಾರ್ ಈಸ್ ಆಫ್ ಯೂಸ್ ಆ್ಯಂಡ್ ಹೈ ಪರ್ಫಾರ್ಮೆನ್ಸ್. ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಅಂದರೆ ಏನು, ಈಗ ನಮ್ಮ ಒಂದು ಪರ್ಸ್ನಲ್ ಲ್ಯಾಪ್ಟಾಪ್ ತಗೊಳ್ಳಿ. ಸೊ ಆ ಲ್ಯಾಪ್ಟಾಪ್ನ ನಾವು ಇಂಟರ್ನೆಟಿಗೆ ಕನೆಕ್ಟ್ ಮಾಡ್ದಿರ ಅಥವಾ ನೆಟ್ವರ್ಕಿಗೆ ಕನೆಕ್ಟ್ ಮಾಡ್ದಿರೋನಾದರೂ ಇಂಡಿವಿಜುವಲ್ ಆಗಿನೇ ಅದನ್ನು ನಾವು ವರ್ಕ್ ಮಾಡ್ಬೋದು ಅಲ್ವಾ ಅದರಲ್ಲಿ. ಸೊ ಅದನ್ನು ನಾವು ಏನಂತೀವಿ, ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ ಅಥವಾ ಕಂಪ್ಯೂಟರ್ ಅಂತ ಅಂತೀವಿ. ಸೊ ಈಗ ನಾವೇನಾದರೂ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ನ ಯೂಸ್ ಮಾಡ್ತಿದ್ದೀವಿ ಅಂದರೆ, ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಅದರಲ್ಲಿ ಹೇಗೆ ಡಿಸೈನ್ ಆಗಿರುತ್ತೆ, ಈಗ ನಮ್ಮ ಓನ್ ಲ್ಯಾಪ್ಟಾಪ್ಸಲ್ಲಿ ಆಪರೇಟಿಂಗ್ ಸಿಸ್ಟಮ್ ಹೇಗೆ ಡಿಸೈನ್ ಆಗಿರುತ್ತೆ, ಈಸ್ ಆಫ್ ಯೂಸ್. ಅಂದರೆ ಅದನ್ನು ನಾವು ಯೂಸ್ ಮಾಡೋದಕ್ಕೆ ನಮಗದು ಈಸಿಯಾಗಿ ಅನಿಸ್ಬೇಕು. ಅಂದರೆ ಈಗ ನಾವು ಬೇರೆ ಯಾವುದಾದ್ರೂ ನೋಡಿದ್ರೆ ಅದರಲ್ಲಿ ಕಷ್ಟ ಅಂತ ಅನಿಸ್ಬೋದು, ಆದರೆ ನಮ್ಮ ಲ್ಯಾಪ್ಟಾಪ್ಸಲ್ಲಿ ಅದನ್ನು ನಾವು ಯೂಸ್ ಮಾಡೋದಕ್ಕೆ ಈಸಿ ಅಂತ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಹೈ ಪರ್ಫಾರ್ಮೆನ್ಸ್ ಅಂದರೆ ಏನು, ಈಗ ನಮ್ಮ ಬೇರೆದೆಲ್ಲದಕ್ಕೂ ಕನ್ಸಿಡರ್ ಮಾಡಿಕೊಂಡ್ರೆ ಅಥವಾ ಕಂಪೇರ್ ಮಾಡಿಕೊಂಡ್ರೆ ಈ ಪರ್ಫಾರ್ಮೆನ್ಸ್ ಅನ್ನೋದು ಜಾಸ್ತಿ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಟೈಪ್ ಆಫ್ ಇದೊಂದು ಯೂಸರ್ ಯಾವುದು, ಟರ್ಮಿನಲ್ಸ್. ಸೊ ಟರ್ಮಿನಲ್ಸ್ ಅಂದರೆ ಏನು ಅಂದರೆ, ಯಾವುದೇ ಆಗಿರ್ಬೋದು, ಈಗ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಸಿಸ್ಟಮ್ ಇಂಟರ್ಫೇಸ್ ಇರುತ್ತೆ ಅಲ್ವಾ. ಸೊ ಈ ಟರ್ಮಿನಲ್ಸ್ ಏನು ಮಾಡುತ್ತೆ, ಇನ್ಪುಟ್ ಮತ್ತು ಔಟ್ಪುಟ್ ಎರಡನ್ನೂ ಪ್ರೊವೈಡ್ ಮಾಡುತ್ತೆ. ಏನಕ್ಕೆ, ನಾವು ಆ ಒಂದು ಕಂಪ್ಯೂಟರ್ ಜೊತೆ ಇಂಟರ್ಯಾಕ್ಟ್ ಆಗೋದಕ್ಕೆ, ಅಂದರೆ ಯೂಸರ್ ಇಂಟ್ರ್ಯಾಕ್ಷನ್ಗೋಸ್ಕರ. ಸೊ ಈ ಒಂದು ಟರ್ಮಿನಲ್ಸ್ ಅಂದರೆ ಇನ್ಪುಟ್ ಔಟ್ಪುಟ್ ಎರಡೂ ಪ್ರೊವೈಡ್ ಮಾಡುತ್ತೆ. ಅಂದರೆ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ, ಈಗ ಪ್ರೀವಿಯಸ್ 1950ಸಲ್ಲಿ ಒಂದು ಟೆಲಿಟೈಪ್ಸ್ ಅಂದರೆ ಏನು, ಈಗ ಒಂದು ಪೇಪರ್ ಮೇಲೆ ಪ್ರಿಂಟ್ ಮಾಡೋದಕ್ಕೆ, ಟೆಕ್ಸ್ಟ್ನ ಪ್ರಿಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಿದ್ದೀವಿ. ಅವು ಈ ಒಂದು ಟರ್ಮಿನಲ್ಸ್ಗೆ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ನೀವು ಇನ್ನೂ ಒಂದು ನೋಡ್ಬೋದು, ಯಾವುದು, ಫಾರ್ ಎಕ್ಸಾಂಪಲ್ ಈಗ ಒಂದು ಪವರ್ ಶೆಲ್, ನಾವು ಶೆಲ್ನ ಯೂಸ್ ಮಾಡ್ತೀವಿ, ಅದರಲ್ಲಿ ಬ್ಯಾಶ್ ಮತ್ತು ಪವರ್ ಶೆಲ್ ಇವೆಲ್ಲ ಇರುತ್ತೆ. ಸೊ ಇವೆಲ್ಲ ಬಂದು ಟರ್ಮಿನಲ್ಸ್ದು ಎಕ್ಸಾಂಪಲ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ವರ್ಕ್ ಸ್ಟೇಷನ್ಸ್. ಸೊ ಈ ವರ್ಕ್ ಸ್ಟೇಷನ್ಸ್ ಅಂದರೆ, ಈಗ ಸಿಸ್ಟಮ್ಸು ನೆಟ್ವರ್ಕ್ ಅಥವಾ ಸರ್ವರಿಗೆ ಕನೆಕ್ಟ್ ಆಗಿರುತ್ತೆ. ಅದೇ ರೀತಿಯೇ ಇದನ್ನು ನಾವು ಹೇಗಾದರೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ಒಂದು ವರ್ಕ್ ಸ್ಟೇಷನ್ಗೆ
ಅಂದ್ರೆ ಅದರ ಓನ್ ರಿಸೋರ್ಸಸ್ ಅನ್ನೋದು ಅಲೋಕೇಟ್ ಆಗಿರುತ್ತೆ. ಈಗ ಪ್ರೀವಿಯಸ್ ಆಗಿ ನಾವು ಏನು ನೋಡಿದ್ವಿ, ಟರ್ಮಿನಲ್ಸ್ ನೋಡಿದ್ವಿ ಅಲ್ವಾ? ಸೊ, ಅದನ್ನೂನು ಟರ್ಮಿನಲ್ಸ್‌ನೂನು ರಿಸೋರ್ಸ್ ಅಲೋಕೇಟರ್‌ನ ಮ್ಯಾಕ್ಸಿಮೈಸ್ ಮಾಡೋದಕ್ಕೇನೆ ಯೂಸ್ ಮಾಡ್ತೀವಿ. ಬಟ್ ಒಂದು ಸಿಸ್ಟಮಿಗೆ ಅಥವಾ ಒಂದು ಟರ್ಮಿನಲ್ಲಿಗೆ ಅದಕ್ಕೆ ಅಲೋಕೇಟ್ ಮಾಡಿರೋದಕ್ಕಿಂತ ಜಾಸ್ತಿ ರಿಸೋರ್ಸಸ್‌ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ವೆರಾಸ್ ಈ ಒಂದು ವರ್ಕ್ ಸ್ಟೇಷನ್ಸಿಗೆ ಅದರ ಓನ್ ರಿಸೋರ್ಸಸ್ ಇರೋದ್ರಿಂದ ಅದೆಷ್ಟು ರಿಸೋರ್ಸಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಸೊ ನಾವೀಗ ಫಸ್ಟಲ್ಲಿ ಏನು ನೋಡಿದ್ವಿ, ಈಸ್ ಆಫ್ ಯೂಸ್ ಆ್ಯಂಡ್ ಹೈ ಪರ್ಫಾರ್ಮೆನ್ಸ್ ಯಾವುದಕ್ಕೆ, ನಾವು ಫಸ್ಟಲ್ಲಿ ನೋಡಿರೋದಕ್ಕೆ ಅಂದರೆ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ಸಿಗೆ. ಆ್ಯಂಡ್ ನೆಕ್ಸ್ಟ್ ಯಾವುದು ವರ್ಕ್ ಸ್ಟೇಷನ್ಸಿಗೆ ಅಲ್ವಾ? ಸೊ ಸೆಕೆಂಡ್ ಏನಿತ್ತು ಟರ್ಮಿನಲ್ಸ್. ಸೊ ಟರ್ಮಿನಲ್ಸ್ ಏನಕ್ಕೆ, ಮ್ಯಾಕ್ಸಿಮೈಸ್ ರಿಸೋರ್ಸ್ ಅಲೋಕೇಶನ್. ಆ್ಯಂಡ್ ಥರ್ಡ್ ಏನಿದೆ ವರ್ಕ್ ಸ್ಟೇಷನ್ಸ್ ಅಲ್ವಾ? ಸೊ ಈ ಒಂದು ವರ್ಕ್ ಸ್ಟೇಷನ್ಸ್ನ ಈಸ್ ಆಫ್ ಯೂಸ್ ಆ್ಯಂಡ್ ಆಲ್ಸೋ ಫಾರ್ ರಿಸೋರ್ಸ್ ಅಲೋಕೇಶನ್ ಅಂದರೆ ಇದನ್ನು ಯೂಸ್ ಮಾಡೋಕ್ಕೂ ಈಸಿ ಇರಬೇಕು, ಅಲಾಂಗ್ ವಿತ್ ರಿಸೋರ್ಸ್ ಅನ್ನೋದು ಕರೆಕ್ಟಾಗಿ ಅಲೋಕೇಟ್ ಆಗಬೇಕು. ಆ್ಯಂಡ್ ಕೊನೆಯದಾಗಿ ಯಾವುದಿದೆ, ಹ್ಯಾಂಡ್ ಹೆಲ್ಡ್. ಸೊ ಹ್ಯಾಂಡ್ ಹೆಲ್ಡ್ ಡಿವೈಸಸ್ಸಿಗೆ ನೀವೊಂದು ಎಕ್ಸಾಂಪಲ್ ನೋಡೋದಾದ್ರೆ ನಮ್ಮ ಫೋನ್ ಅಲ್ವಾ, ಅದು ಒಂದು ಹ್ಯಾಂಡ್ ಹೆಲ್ಡ್ ಡಿವೈಸ್. ಸೊ ಈ ಹ್ಯಾಂಡ್ ಹೆಲ್ಡ್ ಡಿವೈಸ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಥವಾ ಏನಕ್ಕೆ ಈ ಒಂದಿದೆ ಅಂದರೆ ಈಸ್ ಆಫ್ ಯೂಸ್ಗೋಸ್ಕರ, ಅದೇ ರೀತಿ ಪರ್ಫಾಮೆನ್ಸ್ಗೋಸ್ಕರ. ಸೊ ನೀವೀಗ ಒಂದು ಫೋನ್ ತಗೊಳೋದಾದ್ರೆ ನೀವು ಫಸ್ಟ್ ಏನು ನೋಡ್ತೀರಾ, ಅದರ ಒಂದು ರ್ಯಾಮ್, ಇನ್ನೊಂದು ಸ್ಟೋರೇಜ್ ಇವೆಲ್ಲ ನೋಡ್ತೀರಾ ಅಲ್ವಾ? ಏನಕ್ಕೆ ನೋಡ್ತೀರಾ, ಅದರ ಒಂದು ಪರ್ಫಾಮೆನ್ಸ್ ಅನ್ನೋದು ಜಾಸ್ತಿ ಇರಲಿ ಅಂತ. ಸೊ ನಾವಿದನ್ನು ಅದೇ ರೀತಿನೇ ಈಗ ನೀವು ಯಾವುದೋ ಒಂದು ಫೋನ್ ತಗೋತೀರಾ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅದೇನಾದ್ರೂ ನಿಮಗೆ ಅದನ್ನು ಯೂಸ್ ಮಾಡೋಕ್ಕೆ ಆಗೋದಿಲ್ಲ, ಅಂದರೆ ಕಷ್ಟ ಅನ್ನಿಸಿದೆ ಅದನ್ನು ಯೂಸ್ ಮಾಡೋದಕ್ಕೆ ಅನ್ನೋ ಥರ ಇದ್ದರೆ ನೀವು ಫೋನ್ನ ತಗೋತೀರಾ? ಇಲ್ಲ ಅಲ್ವಾ? ಸೊ ನಾವು ಯಾವ ಫೋನ್ನ ತಗೋತೀವಿ, ನಮ್ಗೆ ಅದನ್ನು ಯೂಸ್ ಮಾಡೋದಕ್ಕೆ ಈಸಿಯಾಗಿ ಅನಿಸ್ಬೇಕು, ಅದೇ ರೀತಿನೇ ಅದರ ಪರ್ಫಾಮೆನ್ಸ್ ಅಂದರೆ ಈಗ ಒಂದು 100% ಚಾರ್ಜಿಂಗ್ ಇದೆ, ಅದು ನಮ್ಮ ಬ್ಯಾಟ್ರಿ ಲೈಫ್. ಸೊ ಆ ಬ್ಯಾಟ್ರಿ ಲೈಫ್ ಕಂಪ್ಲೀಟ್ ಆಗೋ ತನಕ ಆ ಪರ್ಫಾಮೆನ್ಸ್ ಅನ್ನೋದು ಜಾಸ್ತಿ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವು 100% ಇರಬೇಕಾದ್ರೆ ಅದು ನಮ್ಮ ಬ್ಯಾಟ್ರಿ ಲೈಫ್ ಬಂದ್ಬಿಟ್ಟು ಅದರ ಪರ್ಫಾಮೆನ್ಸ್ ಬಂದ್ಬಿಟ್ಟು 100% ಇತ್ತು ಅಂದರೆ ಅದು ಚೆನ್ನಾಗಿದೆ ಅಂತ. ಸೊ ಅದೇ ಬೇರೆ ಫೋನಲ್ಲಿ 100% ಬ್ಯಾಟ್ರಿ ಲೈಫಿಗೆ 50% ಅಷ್ಟೇ ಪರ್ಫಾಮೆನ್ಸ್ ಇತ್ತು ಅಂದರೆ ಅದು ತಗೋತೀವ? ಇಲ್ಲ ಅಲ್ವಾ? ಸೊ ಯಾವ್ದು ನಮಗೆ ಜಾಸ್ತಿ ಪರ್ಫಾಮೆನ್ಸ್ನ ಕೊಟ್ಟು ಈಸಿಯಾಗಿ ಒಂದು ಯೂಸ್ ಮಾಡೋಕ್ಕಾಗುತ್ತೋ ಅದನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇದು ಬಂದು ಹ್ಯಾಂಡ್ ಹೆಲ್ಡ್ ಡಿವೈಸಸ್. ಸೊ ಈ ಹ್ಯಾಂಡ್ ಹೆಲ್ಡ್ ಡಿವೈಸಸ್, ಟರ್ಮಿನಲ್ಸ್, ವರ್ಕ್ ಸ್ಟೇಷನ್, ಸ್ಟ್ಯಾಂಡ್ ಅಲೋನ್ ಕಂಪ್ಯೂಟರ್ಸ್ ಇವೆಲ್ಲ ಏನು ಯೂಸರ್ ವ್ಯೂ. ಸೊ ನಾವೀಗ ಸಿಸ್ಟಮ್ ವ್ಯೂ ನೋಡೋದಾದರೆ ಒ ಎಸ್ ಕ್ಯಾನ್ ಬಿ ವ್ಯೂಡ್ ಆಸ್ ರಿಸೋರ್ಸ್ ಅಲೋಕೇಟರ್ ಆ್ಯಂಡ್ ಕಂಟ್ರೋಲ್ ಪ್ರೋಗ್ರಾಮ್. ಸೊ ಈ ಒಂದು ಒ ಎಸ್ನ ಸಿಸ್ಟಮ್ ವ್ಯೂವಿಂದ ಆ ಸಿಸ್ಟಮ್ ಈಗ ನಾವು ಯೂಸರ್ಸ್ ಹೇಗೆ ನೋಡಿದ್ವಿ, ಒಂದು ಟರ್ಮಿನಲ್ ಆಗಿ ನೋಡಿದ್ವಿ, ಒಂದು ಸ್ಟ್ಯಾಂಡ್ ಅಲೋನ್ ಪ್ರೋಗ್ರಾಮ್ ಆಗಿ ನೋಡಿದ್ವಿ, ಈ ರೀತಿ ಎಲ್ಲನೂ ನಾವು ನೋಡಿದ್ವಿ. ಆದರೆ ಈ ಒಂದು ಸಿಸ್ಟಮ್ ಅದನ್ನು ಹೇಗೆ ನೋಡುತ್ತೆ, ಒಂದು ರಿಸೋರ್ಸ್ ಅಲೋಕೇಟರ್ ಆಗಿ ನೋಡುತ್ತೆ. ಅಂದರೆ ಈಗ ನಾವು ಯಾವುದೋ ಒಂದು ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅನ್ಕೋತಿದ್ದೀವಿ, ಆವಾಗ ನಾವು ಏನು ಮಾಡ್ತೀವಿ, ಆ ಒಂದು ಒ ಎಸ್ನ ಕೇಳಿದಾಗ ಆ ಒ ಎಸ್ ಏನು ಮಾಡುತ್ತೆ, ನಮ್ಮ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯಾವ ರಿಸೋರ್ಸಸ್ ಬೇಕಾಗಿರುತ್ತೆ ಅದನ್ನು ಅಲೋಕೇಟ್ ಮಾಡುತ್ತೆ. ಸೊ ಸಿಸ್ಟಮು ಆ ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡುತ್ತೆ. ಸೊ ಆ ಒ ಎಸ್ ಅದಕ್ಕೆ ಒಂದು ರಿಸೋರ್ಸ್ ಅಲೋಕೇಟರ್ ಅಥವಾ ಕಂಟ್ರೋಲ್ ಪ್ರೋಗ್ರಾಮ್ ಆಗಿ ಕಾಣಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಏನಿದೆ, ಕಂಪ್ಯೂಟರ್ ಸಿಸ್ಟಮ್ ಆರ್ಗನೈಸೇಷನ್. ಸೊ ನೀವು ಇಲ್ಲಿ ನೋಡ್ಬೋದು ಅದರ ಡಯಾಗ್ರಾಮ್ ಏನಿದೆ, ಮೆಮೊರಿ ಇದೆ ಆ್ಯಂಡ್ ಸಿ ಪಿ ಯು, ಡಿಸ್ಕ್ ಕಂಟ್ರೋಲರ್, ಯು ಎಸ್ ಬಿ, ನೆಕ್ಸ್ಟ್ ಗ್ರಾಫಿಕ್ಸ್ ಇವೆಲ್ಲನೂ ಏನಕ್ಕೆ ಕನೆಕ್ಟ್ ಆಗಿದೆ, ಒಂದು ಬಸ್ಸಿಗೆ ಕನೆಕ್ಟ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಆ ಒಂದು ಡಿಸ್ಕಿಗೆ ಏನಿದೆ ಡಿಸ್ಕ್ಸ್, ನೆಕ್ಸ್ಟ್ ಯು ಎಸ್ ಬಿ ಕಂಟ್ರೋಲರಲ್ಲಿ ಮೌಸ್, ಪ್ರಿಂಟರ್, ಕೀಬೋರ್ಡ್ ಆ್ಯಂಡ್ ದೆನ್ ಗ್ರಾಫಿಕ್ ಅಡಾಪ್ಟರಲ್ಲಿ ಒಂದು ಮಾನಿಟರ್ ಅನ್ನೋದು ಇದೆ. ಸೊ ನೀವು ಇದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೋದು? ಸೊ ಫಸ್ಟ್ ಏನು, ಮೆಮೊರಿ ಅಲ್ವಾ? ಸೊ ಮೆಮೊರಿ ಈ ಒಂದು ಸಿ ಪಿ ಯು ಇನ್ನೆಲ್ಲದಕ್ಕೂ ಕನೆಕ್ಟ್ ಆಗಿದೆ. ಹೇಗೆ ಕನೆಕ್ಟ್ ಆಗಿದೆ, ಥ್ರೂ ಕಾಮನ್ ಬಸ್. ಅಂದರೆ ಏನು, ಈ ಸಿ ಪಿ ಯು ಮತ್ತು ಗ್ರಾಫಿಕ್ ಅಡಾಪ್ಟರ್ ಈ 4 ಏನಿದೆ ಅಲ್ವಾ, ಅವೆಲ್ಲನೂ ಸೇಮ್ ಮೆಮೊರಿನ ಒಂದು ಕಾಮನ್ ಬಸ್ ಮುಖಾಂತರ ಶೇರ್ ಮಾಡ್ಕೊಳುತ್ತೆ. ಸೊ ನೀವು ಇದು ನೋಡೋದಾದರೆ ಫಸ್ಟ್ ನಾವೇನು ಮಾಡ್ತೀವಿ, ಒಂದು ಸಿಸ್ಟಮ್ನ ಸ್ವಿಚ್ ಆನ್ ಮಾಡ್ತೀವಿ ಅಲ್ವಾ? ಸೊ ಅವಾಗ ಏನಾಗುತ್ತೆ, ಬೂಟ್ ಸ್ಟೆಪ್ ಪ್ರೋಗ್ರಾಮ್ ಅಂದರೆ ಏನು, ಈಗ ನಾವು ಒಂದು ಸಿಸ್ಟಮಲ್ಲಿ ಫಸ್ಟ್ ಪ್ರೋಗ್ರಾಮ್ ಯಾವುದು ಎಕ್ಸಿಕ್ಯೂಟ್ ಆಗುತ್ತೆ ಅಲ್ವಾ, ಅದನ್ನು ಬೂಟ್ ಸ್ಟ್ರಾಪ್ ಪ್ರೋಗ್ರಾಮ್ ಅಂತ ಅಂತಾರೆ. ಸೊ ಫಸ್ಟ್ ಏನಾಗುತ್ತೆ, ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ, ಅದನ್ನೇನಂತೀವಿ ಬೂಟ್ ಸ್ಟ್ರಾಪ್ ಪ್ರೋಗ್ರಾಮ್. ಆ್ಯಂಡ್ ದೆನ್ ಏನಾಗುತ್ತೆ, ಈ ಒಂದು ಕಂಪ್ಯೂಟರ್ದು ರಿಜಿಸ್ಟರ್ಸ್ ಅಥವಾ ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸಸ್ ಇವೆಲ್ಲನೂ ಏನಾಗುತ್ತೆ, ಇನಿಷಿಯಲೈಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು, ಲೊಕೇಟ್ಸ್ ಆ್ಯಂಡ್ ಲೋಡ್ಸ್ ಕರ್ನಲ್ ಇಂಟು ದ ಮೆಮೊರಿ. ಸೊ ಒ ಎಸ್ ಆ್ಯಂಡ್ ಕರ್ನಲ್, ಸೊ ಈ ಕರ್ನಲಿಗೂ ಒ ಎಸ್ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈ ಒಂದು ಒ ಎಸ್ ಅಂದರೆ ಕಂಪ್ಲೀಟ್ ಸಾಫ್ಟ್ವೇರ್ ಇಂಟರ್ಫೇಸ್, ಅದೇ ಒಂದು ಕರ್ನಲ್ ಅಂದರೆ ಇಟ್ಸ್ ಹಿಡನ್. ಸೊ ಅದು ನಿಮಗೆ ಒ ಎಸ್ನ ನೀವೇನು ಮಾಡ್ಬೋದು,
ನೀವದನ್ನು ಅಂದರೆ ಹೇಳ್ಬೋದು ಇದು ಓ ಎಸ್ ಅಂತ. ಬಟ್ ಕರ್ನಲ್ ಆಗಲ್ಲ, ಅದು ಹಿಡನ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಎಲ್ಲಾನು ವಿಂಡೋಸ್ ಗೊತ್ತಿರುತ್ತೆ. ವಿಂಡೋಸ್ ಅನ್ನೋದೇನು ಒಂದು ಓ ಎಕ್ಸ್ ಅಲ್ವಾ? ಈಗ ನೆಕ್ಸ್ಟ್ ಅದೇ ರೀತಿನೇ ನಿಮಗೆ ಲೈನೆಕ್ಸ್ ಗೊತ್ತಿರುತ್ತೆ. ಈ ಲೈನೆಕ್ಸ್ ಅನ್ನೋದೇನು ಅದೊಂದು ಆಪರೇಟಿಂಗ್ ಸಿಸ್ಟಮ್ ಆದರೆ ಅಲ್ಲ, ಅದು ಒಂದು ಕರ್ನಲ್ಗೆ ಎಕ್ಸಾಂಪಲ್ ಯಾವುದು ಲೈನೆಕ್ಸ್. ಸೊ ಈ ಒಂದು ಎಲ್ಲಾನು ಅಂದರೆ ಈ ಮೆಮೊರಿಯಲ್ಲಿ ಏನಿದೆ ಅದನ್ನೆಲ್ಲನೂ ಲೊಕೇಟ್ ಮಾಡಿ ಕರ್ನಲ್ ಇದಕ್ಕೆ ಲೋಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟಾರ್ಟ್ಸ್ ವಿತ್ ಇನಿಟ್ ಪ್ರೊಸೆಸ್. ಈ ಇನಿಟ್ ಪ್ರೊಸೆಸ್ ಅಂದರೆ ಏನು? ದ ಫಸ್ಟ್ ಪ್ರೊಸೆಸ್ ಯಾವುದಾಗುತ್ತೆ ಅಲ್ವಾ, ಅದನ್ನು ನಾವು ಇನಿಟ್ ಪ್ರೊಸೆಸ್ ಅಂತ ಕರಿತೀವಿ. ಸೊ ಈ ಇನಿಟ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು? ವೇಟ್ಸ್ ಫಾರ್ ದ ಇಂಟರಪ್ಟ್ ಫ್ರಮ್ ದ ಯೂಸರ್. ಸೊ ಈಗ ನಾವು ಏನೋ ಒಂದು ಕೇಳಿದ್ರೆ, ನಾವು ಏನೋ ಒಂದು ವರ್ಕ್ನ ಮಾಡಿಕೊಡು ಅಂತ ಕೇಳಿದ್ರೆ ಆವಾಗ ಇಂಟ್ರಪ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಆ ಒಂದು ಪ್ರೋಗ್ರಾಮ್ ಅಥವಾ ನಾವು ಏನು ಕೇಳಿರೋ ವರ್ಕ್ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾವು ಏನೋ ಒಂದು ವರ್ಕ್ ಅಸೈನ್ ಮಾಡಬೇಕು ಅನ್ನೋ ಥರ ಆ ಒಂದು ಇಂಟ್ರಪ್ಟ್ಗೋಸ್ಕರ ಆ ಒಂದು ಸಿಸ್ಟಮ್ ಅನ್ನೋದು ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಕಂಪ್ಯೂಟರ್ ಸಿಸ್ಟಮ್ ಆರ್ಗನೈಸೇಷನ್ ಬಗ್ಗೆ. ಸೊ ನಾವೀಗ ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಇಲ್ಲಿ ಏನಿದೆ? ಇಂಟ್ರಪ್ಟ್ ಹ್ಯಾಂಡ್ಲಿಂಗ್. ಸೊ ನಾವೀಗ ಪ್ರೀವಿಯಸ್ ಆಗಿ ಏನು ನೋಡಿದ್ವಿ? ಒಂದು ಕಂಪ್ಯೂಟರ್ ಇಂಟ್ರಪ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರುತ್ತೆ ಅಂತ. ಸೊ ನಾವೀಗ ಇಂಟ್ರಪ್ಟ್ ಹ್ಯಾಂಡ್ಲಿಂಗ್ನ ನೋಡೋದಾದರೆ ಇದರ ಡಯಾಗ್ರಾಮ್ ಏನಿದೆ? ಈಗ ಒಂದು ಇಂಟ್ರಪ್ಟ್ ಯಾವುದಕ್ಕೆ? ಒಂದು ಪ್ರೊಸೆಸರ್ಗೆ ಒಂದು ಇಂಟ್ರಪ್ಟ್ ಬರುತ್ತೆ. ನೆಕ್ಸ್ಟ್ ಐ ವಿ ಟಿ ಅಂದರೆ ಏನು? ಇಂಟ್ರಪ್ಟ್ ವೆಕ್ಟರ್ ಟೇಬಲ್. ಸೊ ಇದು ಒಂದು ಫಿಕ್ಸ್ಡ್ ಲೊಕೇಶನಲ್ಲಿ ಸ್ಟೋರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಐ ಎಸ್ ಆರ್ ಅಂದರೆ ಏನು? ಇಂಟ್ರಪ್ಟ್ ಸರ್ವಿಸ್ ರೂಟೀನ್. ಸೊ ಇದನ್ನು ನಾವೆಲ್ಲಿ ನೋಡಿದ್ವಿ? ಡಿ ಡಿ ಸಿ ಒ ಅಲ್ಲಿ ನೋಡಿದ್ವಿ. ಸೊ ಈಗ ಫಸ್ಟ್ ಇದನ್ನು ಎಕ್ಸ್ಪ್ಲೈನ್ ಮಾಡೋದು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು? ದ ಕರೆನ್ಸ್ ಆಫ್ ಎನ್ ಇವೆಂಟ್ ಈಸ್ ಯೂಶುವಲಿ ಸಿಗ್ನಲ್ಡ್ ಬೈ ಆನ್ ಇಂಟ್ರಪ್ಟ್. ದ ಇಂಟ್ರಪ್ಟ್ ಕ್ಯಾನ್ ಐದರ್ ಬಿ H/W ಅಂತ ಏನು ಬರ್ದಿದ್ದೀನಲ್ವಾ, ಅಂದರೆ ಹಾರ್ಡ್ವೇರ್, ಆರ್ S/W ಅಂತ ಬರ್ದಿರೋದು ಸಾಫ್ಟ್ವೇರ್. ಸೊ ನೀವು ಇದನ್ನು ಎಲ್ಲನೂ ಕನ್ಫ್ಯೂಸ್ ಆಗಬೇಡಿ, ಈ ಒಂದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್. ಸೊ ಇದನ್ನು ನಾವು ಏನು ಓದಿದ್ವಿ? ಒಂದು ಈವೆಂಟ್ ಏನಾದರೂ ಅಕ್ಕರಾದರೆ ಅದು ಹೆಂಗೆ ಗೊತ್ತಾಗುತ್ತೆ? ಅದೊಂದು ಸಿಗ್ನಲ್ ಬರುತ್ತೆ. ಅಂದರೆ ಇಂಟ್ರಪ್ಟ್ ಅನ್ನೋ ಒಂದು ಸಿಗ್ನಲ್ ಬರುತ್ತೆ. ಈ ಇಂಟ್ರಪ್ಟು ಹಾರ್ಡ್ವೇರ್ ಆದರೂ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಆದರೂ ಆಗಿರ್ಬೋದು. ನೆಕ್ಸ್ಟ್, ಹಾರ್ಡ್ವೇರ್ ಮೇ ಟ್ರಿಗರ್ ಆ್ಯನ್ ಇಂಟ್ರಪ್ಟ್ ಅಟ್ ಎನಿ ಟೈಮ್ ಬೈ ಸೆಂಡಿಂಗ್ ಸಿಗ್ನಲ್ ಟು ಸಿ ಪಿ ಯು. ಅಂದರೆ ಏನು? ಈ ಹಾರ್ಡ್ವೇರ್ ಅನ್ನೋದು ಒಂದು ಇಂಟ್ರಪ್ಟ್ನ ಹೇಗೆ ಟ್ರಿಗರ್ ಮಾಡುತ್ತೆ? ಅದು ಯಾವುದೇ ಟೈಮಲ್ಲಿ ಸಿ ಪಿ ಯುಗೆ ಏನಾದರೂ ಸಿಗ್ನಲ್ ಕೊಟ್ಟರೆ ಅಥವಾ ಸಿಗ್ನಲ್ ಕಳಿಸಿದರೆ ನಮಗೆ ಅದೇನಾಗುತ್ತೆ? ಹಾರ್ಡ್ವೇರ್ ಇಂಟ್ರಪ್ಟ್ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದೆ? ಸಾಫ್ಟ್ವೇರ್ ಟ್ರಿಗರ್ಸ್ ಇಂಟ್ರಪ್ಟ್ ಬೈ ಎಕ್ಸಿಕ್ಯೂಟಿಂಗ್ ಎ ಸ್ಪೆಷಲ್ ಆಪರೇಷನ್ ಕಾಲ್ಡ್ ಸಿಸ್ಟಮ್ ಕಾಲ್. ಸೊ ನೀವು ಈ ಸಿಸ್ಟಮ್ ಕಾಲ್ಸ್ನ ಇದೇ ಮಾಡ್ಯೂಲಲ್ಲಿ ಫರ್ದರ್ ನಾವು ಇದನ್ನು ಓದ್ಕೊಂಡು ಹೋಗ್ಬೋದು, ಟೈಪ್ಸ್ ಆಫ್ ಸಿಸ್ಟಮ್ ಕಾಲ್ ಅಥವಾ ಇನ್ನೊಂದು. ಸೊ ನಿಮಗೆ ಅವಾಗ ಏನಾದರೂ ಕ್ವೆಶನ್ ವಾಟ್ ಈಸ್ ಸಿಸ್ಟಮ್ ಕಾಲ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ಸ್ ಟೈಪ್ಸ್ ಅಂತ ಕೇಳಿದ್ರೆ ಪರವಾಗಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಅವರು ವಾಟ್ ಈಸ್ ಮಾನಿಟರ್ ಕಾಲ್ ಎಕ್ಸ್ಪ್ಲೈನ್ ದೋಸ್ ಅಂದರೆ ನೀವೇನು ಅನ್ಕೋತೀರಾ? ಓ ನಮ್ಗೆ ಈ ಒಂದು ಟಾಪಿಕೇ ಹೇಳಿಕೊಟ್ಟಿಲ್ವಲ್ಲ, ನಮಗೀಗ ಮಾರ್ಕ್ಸೇ ನೋ, ಈ ಸಿಸ್ಟಮ್ ಕಾಲ್ಸ್ನನ್ನೇ ನಾವು ಮಾನಿಟರ್ ಕಾಲ್ಸ್ ಅಂತ ಅಂತೀವಿ. ಸೊ ಇದು ನಿಮಗೆ ನೆನಪಿರಲಿ. ಸೊ ನೆಕ್ಸ್ಟ್ ಏನು? ನಾವೀಗ ಪ್ರೀವಿಯಸ್ ಹಾರ್ಡ್ವೇರ್ದು ನೋಡಿದ್ವಿ ಅಲ್ವಾ, ಅದೇ ರೀತಿಯೇ ಇಲ್ಲಿ ಸಾಫ್ಟ್ವೇರ್ ಅನ್ನೋದು ಇಂಟ್ರಪ್ಟ್ನ ಹೇಗೆ ಒಂದು ಸಿಗ್ನಲ್ ಮಾಡುತ್ತೆ ಅಂದರೆ ಒಂದು ಸ್ಪೆಷಲ್ ಆಪರೇಷನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಅದು ಯಾವುದು? ಸಿಸ್ಟಮ್ ಕಾಲ್. ಸೊ ನೆಕ್ಸ್ಟ್ ಏನಿದೆ? ವೆನ್ ದ ಸಿ ಪಿ ಯು ಈಸ್ ಇಂಟರಪ್ಟೆಡ್ ಇಟ್ ಸ್ಟಾಪ್ಸ್ ವಾಟ್ ಇಟ್ ಈಸ್ ಡೂಯಿಂಗ್ ಆ್ಯಂಡ್ ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ಸ್ ಎಕ್ಸಿಕ್ಯೂಷನ್ ಟು ಎ ಫಿಕ್ಸ್ಡ್ ಲೊಕೇಶನ್. ಅಂದರೆ ಏನು? ಈಗ ಸಿ ಪಿ ಯು ಇಂಟ್ರಪ್ಟ್ ಆಗುತ್ತೆ. ಸಿ ಪಿ ಯು ಯಾವಾಗ ಇಂಟ್ರಪ್ಟ್ ಆಗುತ್ತೆ? ಈ ಹಾರ್ಡ್ವೇರ್ ಯಾವಾಗ ಟ್ರಿಗರ್ ಆಗಿ ಇಂಟ್ರಪ್ಟ್ ಸಿಗ್ನಲ್ನ ಕಳಿಸುತ್ತೆ ಅಲ್ವಾ, ಆವಾಗ ಈ ಸಿ ಪಿ ಯು ಅನ್ನೋದು ಇಂಟ್ರಪ್ಟ್ ಆಗುತ್ತೆ. ಸೊ ಅದು ಇಂಟ್ರಪ್ಟ್ ಆದಾಗ ಅದು ಏನೇ ಎಕ್ಸಿಕ್ಯೂಷನ್ ಮಾಡ್ತಿರಲಿ, ಅದೇನು ಮಾಡುತ್ತೆ? ಒಂದು ಫಿಕ್ಸ್ಡ್ ಲೊಕೇಶನ್ಗೆ ಆ ಒಂದು ಎಕ್ಸಿಕ್ಯೂಟ್ ಮಾಡ್ತಿರೋದನ್ನು ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು? ಆ ಫಿಕ್ಸ್ಡ್ ಲೊಕೇಶನ್ ಕಂಟೈನ್ಸ್ ಸ್ಟಾಟ್ ಅಡ್ರೆಸ್ ವೇರ್ ದ ಸರ್ವಿಸ್ ರೂಟೀನ್ ಫಾರ್ ದ ಇಂಟ್ರಪ್ಟ್ ಈಸ್ ಲೊಕೇಟೆಡ್. ಅಂದರೆ ಈ ಒಂದು ಫಿಕ್ಸ್ಡ್ ಲೊಕೇಶನ್ನ ನಾವೇನಂತ ಅಂತೀವಿ? ಇಂಟ್ರಪ್ಟ್ ವೆಕ್ಟರ್ ಟೇಬಲ್. ನಾವು ಆ ಒಂದು ಡಯಾಗ್ರಾಮಲ್ಲಿ ನೋಡಿದ್ವಿ ಅಲ್ವಾ, ಐ ವಿ ಟಿ ಅಂತ. ಸೊ ಅದು ಇಂಟ್ರಪ್ಟ್ ವೆಕ್ಟರ್ ಟೇಬಲ್. ಇಟ್ ಕಂಟೈನ್ಸ್ ಸ್ಟಾರ್ಟ್ ಅಡ್ರೆಸ್ ವೇರ್ ಸರ್ವಿಸ್ ರೂಟೀನ್ ಫಾರ್ ದ ಇಂಟ್ರಪ್ಟ್ ಈಸ್ ಲೊಕೇಟೆಡ್. ಅಂದರೆ ಆ ಒಂದು ಸರ್ವಿಸ್ ರೂಟೀನ್ದು ಸ್ಟಾರ್ಟ್ ಅಡ್ರೆಸ್ ಅನ್ನೋದನ್ನು ಕಂಟೈನ್ ಆಗಿರುತ್ತೆ. ನೆಕ್ಸ್ಟ್ ಏನು? ಆಫ್ಟರ್ ಎಕ್ಸಿಕ್ಯೂಷನ್ ದ ಐ ಎಸ್ ಆರ್ ದ ಸಿ ಪಿ ಯು ರೆಸ್ಯೂಮ್ಸ್ ದ ಇಂಟ್ರಪ್ಟೆಡ್ ಕಂಪ್ಯೂಟೇಷನ್. ಅಂದರೆ ಏನು? ಈಗ ಸಿ ಪಿ ಯು ಅಲ್ಲಿ ಏನಿತ್ತಲ್ವಾ, ಇಂಟ್ರಪ್ಟ್ ಬಂತಲ್ವಾ, ಅದನ್ನು ಆ ಒಂದು ಸರ್ವಿಸ್ ರೂಟೀನ್ ಆದಮೇಲೆ ಎಕ್ಸಿಕ್ಯೂಟ್ ಆದಮೇಲೆ ಆವಾಗ ನಾವು ಫಿಕ್ಸ್ಡ್ ಲೊಕೇಶನ್ಗೆ ಏನು ಕಳಿಸಿದ್ವಿ ಎಕ್ಸಿಕ್ಯೂಟ್ ಮಾಡ್ತಿರೋದನ್ನು, ಅದನ್ನು ರೆಸ್ಯೂಮ್ ಮಾಡುತ್ತೆ. ಅಂದರೆ ಮತ್ತೆ ಎಗೇನ್ ಸ್ಟಾರ್ಟ್ ಮಾಡುತ್ತೆ.
ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಏನಿದೆ ಸ್ಟೋರೇಜ್ ಸ್ಟ್ರಕ್ಚರ್. ಸೊ ಈ ಒಂದು ಸ್ಟೋರೇಜ್ ಸ್ಟ್ರಕ್ಚರ್ಸಲ್ಲಿ ಏನೇನಿದೆ ರಿಜಿಸ್ಟರ್ಸ್, ಕ್ಯಾಶ್, ಮೈನ್ ಮೆಮೊರಿ, ಮ್ಯಾಗ್ನೆಟಿಕ್ ಡಿಸ್ಕ್ ಅಥವಾ ಎಲೆಕ್ಟ್ರಾನಿಕ್ ಡಿಸ್ಕ್, ಈ ರೀತಿ ಸೊ ಆನ್ ಮ್ಯಾಗ್ನೆಟಿಕ್ ಟೇಪ್ ತನಕ ಈ ರೀತಿ ಎಲ್ಲನೂ ಇದೆ. ಈ ಮ್ಯಾಗ್ನೆಟಿಕ್ ಟೇಪ್ ಅನ್ನೋದೇನಿದೆ ಅಲ್ವಾ ಅದು ಲೀಸ್ಟ್. ಆ್ಯಂಡ್ ದೆನ್ ಲಾಸ್ಟಿಗೆ ಏನಿದೆ ರಿಜಿಸ್ಟರ್ಸ್. ಸೊ ನೀವು ಇದನ್ನು ಏನು ಮಾಡಬೇಕು, ನಿಮ್ಮ ಫಾರ್ ಎಕ್ಸಾಂಪಲ್ ಆ ಸ್ಟೋರೇಜ್ ಸ್ಟ್ರಕ್ಚರ್ನ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈ ಮೇನ್ ಮೆಮೊರಿನ ಕನ್ಸಿಡರ್ ಮಾಡಿಕೊಂಡ್ರೆ ಮೇನ್ ಮೆಮೊರಿ ಅನ್ನೋದು ಓಲಟೈಲ್. ಓಲಟೈಲ್ ಅಂದರೆ ಏನು, ಈಗ ಪವರ್ ಆಫ್ ಆಯಿತು ಅಂದರೆ ಅದರಲ್ಲಿರೋ ಇನ್ಫಾರ್ಮೇಷನ್ ಅಥವಾ ಡೇಟಾ ಎಲ್ಲನೂ ನೆಕ್ಸ್ಟ್ ಹೋಗ್ಬಿಡುತ್ತೆ, ಅದು ನಮಗೆ ಸಿಗೋದಿಲ್ಲ. ಸೊ ನಾವೇನು ಯೂಸ್ ಮಾಡ್ತೀವಿ, ಸೆಕೆಂಡರಿ ಸ್ಟೋರೇಜ್ನ ಯೂಸ್ ಮಾಡ್ತೀವಿ. ಸೊ ಆ ರೀತಿ ನೀವು ಇದನ್ನೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಇದೇ ನಿಮಗೆ ಕಷ್ಟ ಅನಿಸಲ್ಲ, ಬಿಕಾಸ್ ನಾವು ಇದನ್ನು ಆಲ್ರೆಡಿ ಡಿ ಡಿ ಸಿ ಒ ಫಸ್ಟ್ ಥರ್ಡ್ ಮಾಡ್ಯೂಲಲ್ಲಿನೇ ನೋಡಿದ್ದೀವಿ. ಸೊ ನೀವು ಡಿ ಡಿ ಸಿ ಒ ಅಲ್ಲಿ ಏನು ಓದಿದ್ದೀರೋ ಇಲ್ಲೂ ಅದೇ ಬರೀರಿ. ಸೊ ಕಾನ್ಸೆಪ್ಟ್ ಅನ್ನೋದು ಏನೂ ಚೇಂಜ್ ಆಗೋದಿಲ್ಲ. ಸ್ಟೋರೇಜಿಗೆ ಏನಿರುತ್ತೆ, ಆಲ್ಮೋಸ್ಟ್ ನೀವು ಎಲ್ಲೇ ಸ್ಟೋರೇಜ್ ಬಗ್ಗೆ ನೋಡಿದ್ರೂ ಎಲ್ಲ ಕಡೆನೂ ಸೇಮ್ ಇರುತ್ತೆ. ಸೊ ದಟ್ ನೀವು ಇದನ್ನು ಎಲ್ಲದನ್ನು ರೆಜಿಸ್ಟರ್ಸ್, ಮ್ಯಾಗ್ನೆಟಿಕ್ ಟಿಪ್ಸ್ ಇವೆಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಮ ಒಂದು ಸ್ಟೋರೇಜ್ ಸ್ಟ್ರಕ್ಚರ್ ಅನ್ನೋದು ಮುಗಿಯುತ್ತೆ. ಸೊ ನೀವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋದಾದರೆ ಏನಿದೆ, ಕಂಪ್ಯೂಟರ್ ಸಿಸ್ಟಮ್ ಆರ್ಕಿಟೆಕ್ಚರ್ ಅನ್ನೋದಿದೆ. ಸೊ ನಾವು ಈ ಒಂದು ಕಂಪ್ಯೂಟರ್ ಸಿಸ್ಟಮ್ ಆರ್ಕಿಟೆಕ್ಚರ್ನ 3 ಕ್ಯಾಟಗರೀಸ್ ಅಥವಾ 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಅವು ಯಾವ್ಯಾವುದು, ಸಿಂಗಲ್ ಪ್ರೊಸೆಸರ್ ಸಿಸ್ಟಮ್, ಮಲ್ಟಿ ಪ್ರೊಸೆಸರ್ ಸಿಸ್ಟಮ್ ಆ್ಯಂಡ್ ಕ್ಲಸ್ಟರ್ಡ್ ಸಿಸ್ಟಮ್. ಸೊ ಇದನ್ನು ನಿಮಗೆ ಆಲ್ಮೋಸ್ಟ್ ತುಂಬ ಸರಿನೇ ಕೇಳಿದ್ದಾರೆ ಈ ಕ್ವೆಶನ್ ಅಲ್ವಾ. ಸೊ ಫಸ್ಟ್ ಏನಿದೆ ಸಿಂಗಲ್ ಪ್ರೊಸೆಸರ್ ಸಿಸ್ಟಮ್. ಈಗ ಈ ಒಂದು ಸಿಂಗಲ್ ಪ್ರೊಸೆಸರ್ ಸಿಸ್ಟಮಿಗೆ ಫಸ್ಟ್ ಏನಿದು ಡಿವೈಸ್ ಸ್ಪೆಸಿಫಿಕ್ ಪ್ರೊಸೆಸರ್, ಅಂದರೆ ಆ ಸಿಂಗಲ್ ಪ್ರೊಸೆಸರ್ ಸಿಸ್ಟಮ್ ಅನ್ನೋದು ಡಿವೈಸ್ ಸ್ಪೆಸಿಫಿಕ್ ಪ್ರೊಸೆಸರ್. ಈಗ ಫಾರ್ ಎಕ್ಸಾಂಪಲ್ ಅದಕ್ಕೆ ಒಂದು ಎಕ್ಸಾಂಪಲ್ ನೋಡೋದಾದರೆ ಈ ಕೀಬೋರ್ಡ್, ಮೌಸ್, ಡಿಸ್ಕ್ ಇವೆಲ್ಲನೂ ಏನು ಡಿವೈಸ್ ಸ್ಪೆಸಿಫಿಕ್ ಪ್ರೊಸೆಸರ್ಸ್. ಸೊ ನೆಕ್ಸ್ಟ್ ಏನಿದೆ ಮಲ್ಟಿಪಲ್ ಪ್ರೊಸೆಸರ್ ಸಿಸ್ಟಮ್. ಸೊ ಇಲ್ಲಿ 2 ಅಥವಾ ಅದಕ್ಕಿಂತ ಜಾಸ್ತಿ ಪ್ರೊಸೆಸರ್ಸ್ ಇರುತ್ತೆ. ಪ್ರೀವಿಯಸ್ ಆಗಿ ಡಿವೈಸ್ ಸ್ಪೆಸಿಫಿಕ್ ಪ್ರೊಸೆಸರ್ಸೇ ಏನಿರೋದಿಲ್ಲ, 2 ಅಥವಾ ಅದಕ್ಕಿಂತ ಜಾಸ್ತಿ ಪ್ರೊಸೆಸರ್ಸ್ ಅನ್ನೋದು ಇರುತ್ತೆ. ಸೊ ಈ ಒಂದು ಮಲ್ಟಿ ಪ್ರೊಸೆಸರ್ ಸಿಸ್ಟಮಲ್ಲಿ ಅವು ಒಂದು ಬಸ್ನ ಶೇರ್ ಮಾಡ್ಕೊಳುತ್ತೆ, ಮೆಮೊರಿನ ಶೇರ್ ಮಾಡ್ಕೊಳುತ್ತೆ. ಇದನ್ನು ನಾವು ಪ್ರೀವಿಯಸ್ ಆಗಿ ನೋಡಿದ್ವಿ ಅಲ್ವಾ, ಒಂದು ಮೆಮೊರಿ ಎಲ್ಲದಕ್ಕೂ ಸೇಮ್ ಬಸ್ ಇದೆ, ಅವೆಲ್ಲ ಸೇಮ್ ಮೆಮೊರಿನ ಶೇರ್ ಮಾಡ್ಕೊತಿದೆ. ಆ ರೀತಿ ಅದೇ ರೀತಿ ಇದು ಕ್ಲಾಕ್ನೂ ಶೇರ್ ಮಾಡ್ಕೊಳುತ್ತೆ. ಸೊ ಇದು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಅಡ್ವಾಂಟೇಜಸ್ ಅಂದರೆ ಈ ಒಂದು ಮಲ್ಟಿಪ್ರೊಸೆಸರ್ ಸಿಸ್ಟಮಿಂದ ತುಂಬಾ ಅಡ್ವಾಂಟೇಜಸ್ ಅನ್ನೋದು ಇದೆ. ಸೊ ನೆಕ್ಸ್ಟ್ ಕೊನೆಯದಾಗಿ ಏನಿದೆ ಕ್ಲಸ್ಟರ್ಡ್ ಸಿಸ್ಟಮ್. ಸೊ ಇದು ನೆಟ್ವರ್ಕಿಂದ ಕನೆಕ್ಟ್ ಆಗಿರುತ್ತೆ, ಯಾವುದು ಕ್ಲಸ್ಟರ್ಡ್ ಸಿಸ್ಟಮ್. ಸೊ ನೀವು ಮಲ್ಟಿಪ್ರೊಸೆಸರ್ ಸಿಸ್ಟಮ್ ಥಿಯರಿ ನೋಡೋದಾದರೆ ಇಟ್ ಹ್ಯಾಸ್ ಟು ಸೊ ಮಲ್ಟಿಪ್ರೊಸೆಸರ್ ಸಿಸ್ಟಮ್ಸ್ ಹ್ಯಾವ್ 2 ಆರ್ ಮೋರ್ ಸಿ ಪಿ ಯುಸ್. ಅಂದರೆ ಏನು, ಈ ಒಂದು ಮಲ್ಟಿಪ್ರೊಸೆಸರ್ ಸಿಸ್ಟಮಲ್ಲಿ 2 ಅಥವಾ ಅದಕ್ಕಿಂತ ಜಾಸ್ತಿನೇ ಸಿ ಪಿ ಯು. ಸಿ ಪಿ ಯು ಅಂದರೆ ಏನು, ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್. ಅವು 2ಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಇವಕ್ಕೆ ಕ್ಲೋಸ್ಡ್ ಕಮ್ಯುನಿಕೇಷನ್ ಅನ್ನೋದು ಇರುತ್ತೆ. ಆ್ಯಂಡ್ ದೆನ್ ದ ಬಸ್, ಕ್ಲಾಕ್ ಆ್ಯಂಡ್ ಮೆಮೊರಿ. ಅಂದರೆ ಈ ಒಂದು ಮಲ್ಟಿಪ್ರೊಸೆಸರ್ ಸಿಸ್ಟಮ್ಸ್ ಏನಿರುತ್ತೆ ಅಲ್ವಾ, ಅವು ಒಂದೇ ಬಸ್ನ ಸಿಸ್ಟಮ್ ಬಸ್ನ ಶೇರ್ ಮಾಡ್ಕೊಳುತ್ತೆ. ಅದೇ ರೀತಿಯೇ ಫಾರ್ ಎಕ್ಸಾಂಪಲ್ ಈಗ ಒಂದು ಡಿಸ್ಕ್ ಕಂಟ್ರೋಲರ್, ಇನ್ನೊಂದು ಯಾವುದೋ ಒಂದು ಇನ್ನೊಂದು ರಿಸೋರ್ಸ್ ಇತ್ತು ಅಂತ ಅಂದ್ಕೊಳ್ಳಿ, ಅವು ಎಲ್ಲನೂ ಏನು ಮಾಡುತ್ತೆ, ಒಂದೇ ಮೆಮೊರಿನ ಶೇರ್ ಮಾಡ್ಕೊಳುತ್ತೆ. ಆ್ಯಂಡ್ ಆಲ್ಸೋ ಕ್ಲಾಕ್ ಏನಿರುತ್ತೆ ಅಲ್ವಾ, ಆ ಕ್ಲಾಕ್ನೂ ಶೇರ್ ಮಾಡ್ಕೊಳುತ್ತೆ. ಆ್ಯಂಡ್ ದೆನ್ ಇಟ್ ಹ್ಯಾಸ್ 3 ಅಡ್ವಾಂಟೇಜಸ್. ಸೊ 3 ಅಡ್ವಾಂಟೇಜಸ್ ಯಾವುದು, ಇನ್ಕ್ರೀಸ್ಡ್ ಥ್ರೂಪುಟ್, ಇನ್ಕ್ರೀಸ್ ಥ್ರೂಪುಟ್ ಅಂದರೆ ಏನು, ಈಗ ನಾವು ಯಾವುದೋ ಒಂದಷ್ಟು ವರ್ಕ್ ಇರುತ್ತೆ, ಅದಕ್ಕೆ ಒಂದು 5 ಪೀಪಲ್ ಬೇಕಾಗಿರ್ತಾರೆ. ಆದರೆ ನಾವೇನು ಮಾಡ್ತೀವಿ, 3 ಪೀಪಲ್ನಷ್ಟೇ ಕನ್ಸಿಡರ್ ಮಾಡ್ಕೋತೀವಿ. ಅದಕ್ಕೆ ಆಲ್ಮೋಸ್ಟ್ 24 ಅವರ್ಸ್ ಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ. 5 ಪೀಪಲ್ 24 ಅವರ್ಸ್. ಅದೇ ವರ್ಕ್ನ 3 ಪೀಪಲ್ಸ್ 24 ಅವರ್ಸ್ ಅಲ್ಲಿ ಮಾಡಿದ್ರೆ ಅದು ಇನ್ಕ್ರೀಸ್ ಥ್ರೂಪುಟ್. ಅಂದರೆ ನಾವೊಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಟೈಮಲ್ಲಿ ಪರ್ಟಿಕ್ಯುಲರ್ ಟಾಸ್ಕ್ನ ಕಂಪ್ಲೀಟ್ ಮಾಡೋದು. ಸೊ ಅದು ಇನ್ಕ್ರೀಸ್ ಥ್ರೂಪುಟ್. ಆ್ಯಂಡ್ ನೆಕ್ಸ್ಟ್ ಏನಿದೆ ಎಕಾನಮಿ ಆಫ್ ಸ್ಕೇಲ್. ಅಂದರೆ ಏನು, ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಆರ್ಗನೈಸೇಷನ್ ಅಥವಾ ಒಂದು ಕಂಪನಿನ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಅದು ಈಗ ತುಂಬ ಪ್ರಾಡಕ್ಟ್ಸ್ನ ಒಂದು ಸೇಲ್ ಮಾಡ್ತಿತ್ತು ಅಥವಾ ಪ್ರೊಡ್ಯೂಸ್ ಮಾಡ್ತಿತ್ತು ಅಂತ ಅನ್ನೋದಾದರೆ ಈಗ ಅದು ಅದಕ್ಕೆ ತುಂಬ ಬೆನಿಫಿಟ್ಟೂ ಬರುತ್ತೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಆ ಒಂದು ಬೆನಿಫಿಟ್ ಬರೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ, ಔಟ್ಪುಟ್ ಅಥವಾ ಒಂದು ಪ್ರಾಡಕ್ಟ್ದು ಕಾಸ್ಟ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಇದು ಅದರ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಏನಿದೆ ಇನ್ಕ್ರೀಸ್ಡ್ ರಿಲಯಬಿಲಿಟಿ. ಅಂದರೆ ಟ್ರಸ್ಟ್ ವರ್ತಿ, ಅಥವಾ ನಾವೀಗ ಒಂದು ಯಾವುದೋ ಒಂದನ್ನು ಟ್ರಸ್ಟ್ ಮಾಡ್ಬೋದು. ಸೊ ದಟ್ ಇದು ವರ್ಕ್ನ ಕಂಪ್ಲೀಟ್ ಮಾಡುತ್ತೆ ಅಂತ ಯಾವುದನ್ನು ನಾವು ಟ್ರಸ್ಟ್ ಮಾಡ್ತೀವಲ್ವ, ಅದು ಇನ್ಕ್ರೀಸ್ಡ್ ರಿಲಯಬಿಲಿಟಿ. ಸೊ ಇವು 3 ಮೇನ್ ಅಡ್ವಾಂಟೇಜಸ್ ಆಫ್ ಮಲ್ಟಿಪ್ರೊಸೆಸರ್ ಸಿಸ್ಟಮ್. ಆ್ಯಂಡ್ ನೆಕ್ಸ್ಟ್ ದೆರ್ ಆರ್ 2 ಟೈಪ್ಸ್ ಆಫ್ ಮಲ್ಟಿಪ್ರೊಸೆಸರ್ ಸಿಸ್ಟಮ್. ಯಾವ್ಯಾವುದು, ಅಸಿಮೆಟ್ರಿಕ್ ಆ್ಯಂಡ್ ಸಿಮೆಟ್ರಿಕ್. ಸೊ ಈ ಒಂದು ಅಸಿಮೆಟ್ರಿಕಲ್ಲಿ ಏನಿದೆ ಅಲ್ವಾ,
ಇದರಲ್ಲಿ ಎಲ್ಲ ಪ್ರೊಸೆಸರ್ಸೂ ಸೇಮ್ ಅಲ್ಲ. ಅಂದರೆ ಒಂದು ಮೇನ್ ಪ್ರೊಸೆಸರ್ನ ಮಾತ್ರ ನಾವು ಮಾಸ್ಟರ್ ಪ್ರೊಸೆಸರ್ ಅಂತ ಅಂತೀವಿ. ಉಳಿದಿರೋದೆಲ್ಲ ಏನಿದೆ ಅಲ್ವಾ ಅದನ್ನು ನಾವು ಸ್ಲೇವ್ ಪ್ರೊಸೆಸರ್ಸ್ ಅಂತ ಅಂತೀವಿ. ಈ ಒಂದು ಮಾಸ್ಟರ್ ಅನ್ನೋದೇನಿದೆ ಅದು ಸ್ಲೇವ್ ಎಲ್ಲದಕ್ಕೂ ಒಂದೊಂದು ಟಾಸ್ಕ್ ಅನ್ನೋದನ್ನು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಸಿಮೆಟ್ರಿಕಲ್ಲೇನು ಎಲ್ಲ ಪ್ರೊಸೆಸರ್ಸ್ನೂ ನಾವು ಪಿಯರ್ಸ್ ಅಥವಾ ಕೊಲೀಗ್ಸ್ ಅಥವಾ ಫ್ರೆಂಡ್ಸ್ ಆಗಿ ಅಂತ ಅನ್ಕೋಬೋದು. ಸೊ ಇದು ಬಂದು ಸಿಮೆಟ್ರಿಕ್. ಸೊ ಎಲ್ಲ ಪ್ರೊಸೆಸರ್ಸೂ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಕ್ಲಸ್ಟರ್ಡ್ ಸಿಸ್ಟಮ್ಸ್. ಸೊ ಈ ಒಂದು ಕ್ಲಸ್ಟರ್ಡ್ ಸಿಸ್ಟಮ್ಸಲ್ಲೂ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಸಿಸ್ಟಮ್ಸು ಅನ್ಡಿವೈಡೆಡ್ ಕನೆಕ್ಷನ್ ಅಂದರೆ ಅದು ಯಾವುದೇ ರೀತಿ ಡಿವೈಡ್ ಆಗದಿರೋ ಕನೆಕ್ಟ್ ಆಗಿರುತ್ತೆ. ಯಾವ ರೀತಿ? ವಯಾ ನೆಟ್ವರ್ಕ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಆಗಿರುತ್ತೆ. ಆ್ಯಂಡ್ ಅವೆಲ್ಲನೂ ಸಾಫ್ಟ್ವೇರ್ ರಿಸೋರ್ಸಸ್ನ ಶೇರ್ ಮಾಡ್ಕೊಳುತ್ತೆ. ಆ್ಯಂಡ್ ದೆನ್ ಅದು ಇಟ್ ಪ್ರೊವೈಡ್ಸ್ ಹೈ ಅವೈಲೇಬಿಲಿಟಿ ಆಫ್ ರಿಸೋರ್ಸಸ್ ಆ್ಯಂಡ್ ಸರ್ವಿಸಸ್. ಸೊ ಈ ಒಂದು ಕ್ಲಸ್ಟರ್ ಅನ್ನೋದೇನಿರುತ್ತೆ ಅಲ್ವಾ ಅದು ರಿಸೋರ್ಸಸ್ನ ಪ್ರೊವೈಡ್ ಮಾಡೋದಕ್ಕೆ ತುಂಬ ಅವೈಲೇಬಿಲಿಟಿ ಅದೇ ರೀತಿಯೇ ಸರ್ವಿಸಸ್ನು ಪ್ರೊವೈಡ್ ಮಾಡುತ್ತೆ. ಸೊ ಈ ಒಂದು ಕ್ಲಸ್ಟರ್ ಅಂದರೆ ಒಂದು ಕಂಪ್ಯೂಟರ್ ಏನಾದರೂ ಫೇಲ್ ಆದ್ರೂ ಉಳಿದಿರೋ ಸರ್ವಿಸಸ್ ಎಲ್ಲನೂ ಕಂಟಿನ್ಯೂ ಆಗುತ್ತೆ. ಸೇಮ್ ಪ್ರೀವಿಯಸ್ ಆಗಿ ಹೇಗೆ ನೋಡಿದ್ವು ಇದರಲ್ಲೂ ಅದೇ ರೀತಿಯೇ ಟೂ ಟೈಪ್ಸ್ ಇದೆ. ಯಾವ್ಯಾವುದು? ಅಸಿಮೆಟ್ರಿಕ್ ಆ್ಯಂಡ್ ಸಿಮೆಟ್ರಿಕ್. ಸೊ ಎ ಸಿಸ್ಟಮ್ ಈಸ್ ಇನ್ ಹಾಟ್ ಸ್ಟ್ಯಾಂಡ್ ಬೈ ಮೋಡ್ ಆ್ಯಂಡ್ ಅದರ್ ಸಿಸ್ಟಮ್ಸ್ ಆರ್ ರನ್ನಿಂಗ್. ಅಂದರೆ ಏನು? ಈಗ ಎಲ್ಲ ಸಿಸ್ಟಮ್ಸು ರನ್ ಮಾಡ್ತಿರುತ್ತೆ. ಆದರೆ ಒಂದೇನಿರುತ್ತೆ ಅದು ಹಾಟ್ ಸ್ಟ್ಯಾಂಡ್ ಬೈ ಮೋಡ್. ಅಂದರೆ ಈಗ ಅದು ಆ, ಈಗ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದು ವರ್ಕ್ ಆಗ್ತಿರಲ್ಲ. ಸೊ ಅದು ಹಾಟ್ ಸ್ಟ್ಯಾಂಡ್ ಬೈ ಮೋಡಲ್ಲಿದ್ದರೆ ಈ ಒಂದು ಅದರ್ ಸಿಸ್ಟಮ್ಸ್ ಎಲ್ಲನೂ ರನ್ ಆಗ್ತಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು? ಸಿಮೆಟ್ರಿಕ್. ಸೊ ಇಲ್ಲಿ ಈ ಒಂದು ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ಸ್ನ ರನ್ ಮಾಡ್ತಿರುತ್ತೆ. ಸೊ ಇದು ಬಂದು ಸಿಮೆಟ್ರಿಕ್ ಆ್ಯಂಡ್ ಅಸಿಮೆಟ್ರಿಕ್. ಅಬೌಟ್ ಕ್ಲಸ್ಟರ್ಡ್ ಸಿಸ್ಟಮ್ಸ್ ಟಾಪಿಕ್ ಏನಿದೆ ಒ ಎಸ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಸ್ಟ್ರಕ್ಚರ್. ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ದೆನ್ ಏನಿದೆ ಇದರಲ್ಲಿ ಒಂದು ಸಬ್ ಟಾಪಿಕ್ ಆಗಿ ಮಲ್ಟಿ ಪ್ರೋಗ್ರಾಮಿಂಗ್. ಸೊ ಈ ಒಂದು ಮಲ್ಟಿ ಪ್ರೋಗ್ರಾಮಿಂಗ್ ಅನ್ನೋದೇನು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಒ ಎಸ್ ಇನ್ ದ ಅಬಿಲಿಟಿ ಟು ಮಲ್ಟಿ ಪ್ರೋಗ್ರಾಮ್. ಅಂದರೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ಗೆ ಇಂಪಾರ್ಟೆಂಟ್ ಆಸ್ಪೆಕ್ಟು ಅಂದರೆ ಏನು? ಒಂದು ಮಲ್ಟಿ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು? ಮಲ್ಟಿ ಪ್ರೋಗ್ರಾಮಿಂಗ್. ಯಾವುದಕ್ಕೆ? ಒಂದು ಆಪರೇಟಿಂಗ್ ಸಿಸ್ಟಮ್ಗೆ. ಆ್ಯಂಡ್ ದೆನ್ ಇಟ್ ಇನ್ಕ್ರೀಸಸ್ ಸಿ ಪಿ ಯು ಯುಟಿಲೈಸೇಷನ್ ಬೈ ಆರ್ಗನೈಸಿಂಗ್ ಜಾಬ್ಸ್ ಸೊ ದಟ್ ಸಿ ಪಿ ಯು ಆಲ್ವೇಸ್ ಹ್ಯಾಸ್ ಒನ್ ಟು ಎಕ್ಸಿಕ್ಯೂಟ್. ಅಂದರೆ ಈ ಒಂದು ಮಲ್ಟಿ ಪ್ರೋಗ್ರಾಮಿಂಗ್ ಅನ್ನೋದೇನಿದೆ ಅಲ್ವಾ ಅದು ಸಿ ಪಿ ಯುನ ತುಂಬ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳುತ್ತೆ. ಹೇಗೆ? ಸಿ ಪಿ ಯುಗೆ ಜಾಬ್ಸ್ನ ಅಸೈನ್ ಮಾಡುತ್ತೆ. ಸೊ ದಟ್ ಒಂದು ಸಿ ಪಿ ಯುಗೆ ಅಟ್ಲೀಸ್ಟ್ ಒಂದು ಜಾಬ್ ಆದ್ರೂ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇದ್ದೇ ಇರುತ್ತೆ. ಸೊ ದ ಒ ಎಸ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಕೀಪ್ಸ್ ಸೆವೆರಲ್ ಜಾಬ್ಸ್ ಇನ್ ಮೆಮೊರಿ. ಅಂದರೆ ಈ ಒಂದು ಆಪರೇಟಿಂಗ್ ಸಿಸ್ಟಮು ಜಾಬ್ಸ್ನೆಲ್ಲನೂ ಅಸೈನ್ ಅಥವಾ ಆರ್ಗನೈಸ್ ಮಾಡಿದ್ದಾದಮೇಲೆ ಇದನ್ನು ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಳುತ್ತೆ. ಹೇಗೆ? ಜಾಬ್ 1, ಜಾಬ್ 2, ಜಾಬ್ 3 ಈ ರೀತಿ. ಇದು ಅದರ ಡಯಾಗ್ರಾಮ್. ಆ್ಯಂಡ್ ದಿಸ್ ಇಸ್ ಯೂಸ್ಫುಲ್ ಇನ್ ಸಿಚುವೇಶನ್ಸ್ ವೇರ್ ಒನ್ ಜಾಬ್ ರಿಕ್ವೈರ್ಸ್ ಇನ್ಪುಟ್ ಫ್ರಮ್ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸ್ ಆ್ಯಂಡ್ ಸಿ ಪಿ ಯು ಆ್ಯಂಡ್ ಕ್ಯಾನ್ ಟೇಕ್ ಅಪ್ ಸಮ್ ಅದರ್ ಜಾಬ್ ಇನ್ ಮೀನ್ ಟೈಮ್. ಅಂದರೆ ಏನು? ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಅದು ಒಂದು ಯಾವುದೋ ಒಂದು ಸಿಚುವೇಶನ್ನ ನಾವು ಕನ್ಸಿಡರ್ ಮಾಡಿಕೊಂಡಾಗ ಒಂದು ಜಾಬಿಗೆ ಇನ್ಪುಟ್ ಅಥವಾ ಔಟ್ಪುಟ್ ಅಥವಾ ಸಿ ಪಿ ಯು ಯಾವುದೋ ಒಂದು ರಿಕ್ವೈರ್ ಆಗಿರುತ್ತೆ. ಸೊ ಅವಾಗ ನಾವು ಏನು ಮಾಡ್ಬೋದು? ಆ ಮೀನ್ ಟೈಮಲ್ಲಿ ಅಂದರೆ ಆ ಒಂದು ಇನ್ಪುಟ್ ತಗೊಳುತ್ತೆ ಅಲ್ವಾ ಆ ಟೈಮಲ್ಲಿ ಬೇರೆ ಜಾಬ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಆ ಸಿಚುವೇಶನಲ್ಲಿ ಇದು ಯೂಸ್ಫುಲ್ ಆಗೋದು. ಯಾವುದು? ಮಲ್ಟಿ ಪ್ರೋಗ್ರಾಮಿಂಗ್. ಸೊ ಅದೆಲ್ಲನೂ ಬಂದು ಮಲ್ಟಿ ಪ್ರೋಗ್ರಾಮಿಂಗ್ ಬಗ್ಗೆ. ಸೊ ನೆಕ್ಸ್ಟ್ ಯಾವುದಿದೆ? ಮಲ್ಟಿ ಟಾಸ್ಕಿಂಗ್. ಸೊ ಇದನ್ನು ನಿಮ್ಗೆ ಏನಂತ ಕೇಳ್ಬೋದು? ಎಕ್ಸ್ಪ್ಲೈನ್ ಆರ್ ಡಿಫೈನ್ ದ ಟರ್ಮ್ಸ್ ಮಲ್ಟಿ ಪ್ರೋಗ್ರಾಮಿಂಗ್ ಆರ್ ಮಲ್ಟಿ ಟಾಸ್ಕಿಂಗ್. ಬಟ್ ನಿಮ್ಮ ಒಂದು ಯಾವುದೋ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಏನು ಕೇಳಿದ್ದಾರೆ ಅಂದರೆ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಮಲ್ಟಿ ಪ್ರೋಗ್ರಾಮಿಂಗ್ ಆ್ಯಂಡ್ ಟೈಮ್ ಶೇರಿಂಗ್ ಅಂತ ಕೇಳಿದ್ದಾರೆ. ಸೊ ಅದನ್ನು ಮಲ್ಟಿ ಟಾಸ್ಕಿಂಗ್ ಅಂತನಾದರೂ ಕೇಳ್ಬೋದು ಅಥವಾ ಟೈಮ್ ಶೇರಿಂಗ್ ಅಂತನಾದರೂ ಕೇಳಬಹುದು. ಸೊ ಈಗ ಇದನ್ನು ನೋಡೋದಾದರೆ ಇನ್ ಮಲ್ಟಿ ಟಾಸ್ಕಿಂಗ್ ಆರ್ ಟೈಮ್ ಶೇರಿಂಗ್ ಸಿಸ್ಟಮ್ಸ್ ಅ ಸಿಂಗಲ್ ಸಿ ಪಿ ಯು ಎಕ್ಸಿಕ್ಯೂಟ್ ಮಲ್ಟಿಪಲ್ ಟಾಸ್ಕ್ ಬೈ ಸ್ವಿಚಿಂಗ್ ಅಮಂಗ್ ದೆಮ್. ಅಂದರೆ ಈ ಒಂದು ಮಲ್ಟಿ ಟಾಸ್ಕಿಂಗ್ ಅಥವಾ ಟೈಮ್ ಶೇರಿಂಗ್ ಸಿಸ್ಟಮ್ಸಲ್ಲಿ ಒಂದೇ ಒಂದು ಸಿ ಪಿ ಯು ಇದರಲ್ಲಿ ಜಾಸ್ತಿ ಸಿ ಪಿ ಯುಸೂ ಇರಲ್ಲ. ಒಂದೇ ಸಿ ಪಿ ಯುನ ಮಲ್ಟಿಪಲ್ ಟಾಸ್ಕ್ ಅಂದರೆ ಎನ್ ನಂಬರ್ ಆಫ್ ಟಾಸ್ಕ್ಸ್ನ ಸ್ವಿಚ್ ಮಾಡಿಕೊಂಡು ಸೊ ಇವಾಗ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತಿರುತ್ತೆ. ಅದು ಯಾವುದೋ ಒಂದು ಇನ್ಪುಟ್ ಬೇಕಾಗಿರುತ್ತೆ ಆವಾಗ ಇನ್ನೊಂದು ಟಾಸ್ಕ್ನ ತಗೊಳುತ್ತೆ. ಸೊ ಅದನ್ನು ಕಂಪ್ಲೀಟ್ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ಬರುತ್ತೆ. ಆ ರೀತಿ ಸ್ವಿಚ್ ಮಾಡಿಕೊಂಡು ಒಂದೇ ಸಿ ಪಿ ಯು ಎಲ್ಲ ಟಾಸ್ಕ್ನೂ ಕಂಪ್ಲೀಟ್ ಮಾಡುತ್ತೆ. ದೆನ್ ದಿ ಸ್ವಿಚಸ್ ಅಕ್ಕರ್ ಸೋ ಫ್ರೀಕ್ವೆಂಟ್ಲಿ ದಟ್ ಯೂಸರ್ ಫೀಲ್ಸ್ ಆಲ್ ಪ್ರೋಗ್ರಾಮ್ಸ್ ಆರ್ ಬೀಯಿಂಗ್ ಎಕ್ಸಿಕ್ಯೂಟೆಡ್ ಅಟ್ ದ ಸೇಮ್ ಟೈಮ್. ಅಂದರೆ ಈ ಒಂದು ಸಿ ಪಿ ಯು ಎಷ್ಟು ಬೇಗ ಸ್ವಿಚ್ ಮಾಡ್ಕೊಳುತ್ತೆ ಅಂದರೆ ನಮ್ಮ ಯೂಸರ್ಗೆ ಏನಂತ ಅನಿಸ್ಬೇಕು? ಓ ಎಲ್ಲ ಪ್ರೋಗ್ರಾಮೂ ಒಂದೇ ಟೈಮಲ್ಲಿನೇ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ. ಬಟ್ ಏನಿರುತ್ತೆ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಿರುತ್ತೆ ಆ್ಯಂಡ್ ಸಿ ಪಿ ಯು ಸ್ವಿಚ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಆಗ್ತಿರುತ್ತೆ ಆ್ಯಂಡ್ ನೆಕ್ಸ್ಟ್ ಸ್ವಿಚ್ ಆಗುತ್ತೆ. ಸೊ ಅದು ಅಷ್ಟು ಫಾಸ್ಟಾಗಿ ಸ್ವಿಚ್ ಅನ್ನೋದು ಆಗುತ್ತೆ.
Next, time sharing requires use interactive system so that the user can interact while programs are running. ಅಂದರೆ ಈ ಒಂದು ಟೈಮ್ ಶೇರಿಂಗ್ ಅಥವಾ ಮಲ್ಟಿ ಟಾಸ್ಕಿಂಗಲ್ಲಿ ಏನಿದೆ ಅಲ್ವಾ, ಅದು ಯೂಸರ್ ಇಂಟರಾಕ್ಟಿವ್ ಸಿಸ್ಟಮ್ ಅನ್ನೋದು ಬೇಕಾಗಿರುತ್ತೆ. ಏನಕ್ಕೆ? ನಾವು ಒಂದು ಸಿಸ್ಟಮ್ ಜೊತೆ ಇಂಟರಾಕ್ಟ್ ಆಗೋದಕ್ಕೆ. ಸೊ ಪ್ರೋಗ್ರಾಮ್ಸ್ ರನ್ನೂ ಆಗ್ತಿರುತ್ತೆ, ನಾವು ಸಿಸ್ಟಮ್ ಜೊತೆ ಇಂಟರಾಕ್ಟ್ ಅಥವಾ ಕಮ್ಯುನಿಕೇಟನ್ನು ಮಾಡ್ಬೋದು. ಅಕಾರ್ಡಿಂಗ್ಲಿ ದ ರೆಸ್ಪಾನ್ಸ್ ಟೈಮ್ ಶುಡ್ ಬಿ ಶಾರ್ಟ್, ಟಿಪಿಕಲಿ ಲೆಸ್ ದ್ಯಾನ್ ಅ ಸೆಕೆಂಡ್. ಅಂದರೆ ಈ ಒಂದು ರೆಸ್ಪಾನ್ಸ್ ಟೈಮ್ ಅನ್ನೋದೇನಿರುತ್ತೆ ಅಲ್ವಾ, ಅದು ಶಾರ್ಟ್ ಆಗಿರುತ್ತೆ. ಅಂದರೆ ಎಷ್ಟಿರ್ಬೋದು? 1 ಸೆಕೆಂಡ್ಗಿಂತೂ ಕಮ್ಮಿ ಇರುತ್ತೆ. ಸೊ ಇದು ಇದರ ರೆಸ್ಪಾನ್ಸ್ ಟೈಮ್. ಒ ಎಸ್ ಸ್ಟ್ರಕ್ಚರ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಸ್ಟ್ರಕ್ಚರ್. ಸೊ ನಾವೀಗ ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಆಪರೇಟಿಂಗ್ ಸಿಸ್ಟಮ್ ಆಪರೇಷನ್ಸ್. ಸೊ ಇದರಲ್ಲಿ ಯಾವುದಿದೆ? ಡ್ಯುಯಲ್ ಮೋಡ್ ಆಪರೇಷನ್ ಇದೆ. ಸೊ ಇದನ್ನು ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಅಲ್ವಾ. ಸೊ ಈ ಡ್ಯುಯಲ್ ಮೋಡ್ ಆಪರೇಷನಲ್ಲಿ ಏನಿದೆ, ದ ಸಿಸ್ಟಮ್ ಕ್ಯಾನ್ ಬಿ ಅಸ್ಯೂಮ್ ಟು ವರ್ಕ್ ಇನ್ 2 ಸಪ್ರೇಟ್ ಮೋಡ್ಸ್. ಅಂದರೆ ಏನು? ಈಗ ನಾನು ಯಾವುದೋ ಒಂದು ಸಿಸ್ಟಮ್ನ ಕನ್ಸಿಡರ್ ಮಾಡ್ಕೊಳ್ಳಿ, ಅದು 2 ಮೋಡ್ಸಲ್ಲಿ ವರ್ಕ್ ಆಗ್ತಿದೆ ಅನ್ನೋದನ್ನು ನಾವು ಅಸ್ಯೂಮ್ ಮಾಡ್ಕೋಬೋದು. ಸೊ ಫಸ್ಟ್ ಮೋಡ್ ಏನು? ಯೂಸರ್ ಮೋಡ್. ಆ್ಯಂಡ್ ನೆಕ್ಸ್ಟ್ ಏನು? ಕರ್ನಲ್ ಮೋಡ್. ಸೊ ನೆಕ್ಸ್ಟ್ ಏನು? ಎ ಹಾರ್ಡ್ವೇರ್. ಸೊ H/W ಅನ್ನೋದು ಹಾರ್ಡ್ವೇರ್. ಎ ಹಾರ್ಡ್ವೇರ್ ಬಿಟ್ ಇಂಡಿಕೇಟ್ಸ್ ಇಫ್ ದ ಸಿಸ್ಟಮ್ ಇಸ್ ಇನ್ ಕರ್ನಲ್ ಆರ್ ಯೂಸರ್ ಮೋಡ್. ಸೊ ಈ ಒಂದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, 0 ಅಂತ ಇದ್ದರೆ ಅದು ಕರ್ನಲ್ ಮೋಡಲ್ಲಿದೆ ಅಂತ, ಅಥವಾ 1 ಅಂತ ಇದ್ದರೆ ಅದು ಯೂಸರ್ ಮೋಡಲ್ಲಿದೆ ಅಂತ. ಸೊ ವೆನ್ ದ ಸಿಸ್ಟಮ್ ಈಸ್ ಎಕ್ಸಿಕ್ಯೂಟಿಂಗ್ ಯೂಸರ್ ಅಪ್ಲಿಕೇಶನ್ ಇಟ್ ಈಸ್ ಇನ್ ಯೂಸರ್ ಮೋಡ್. ಸೊ ಈಗ ನಾನೊಂದು ಯೂಸರ್, ನಂದು ಯಾವುದೋ ಒಂದು ಅಪ್ಲಿಕೇಶನ್ನ ಒಂದು ಸಿಸ್ಟಮ್ ಎಕ್ಸಿಕ್ಯೂಟ್ ಮಾಡ್ತಿದೆ. ಸೊ ಅವಾಗ ಅದು ಎಲ್ಲಿರುತ್ತೆ? ಯೂಸರ್ ಮೋಡಲ್ಲಿ ಇರುತ್ತೆ. ದೆನ್ ವೆನ್ ಅ ಯೂಸರ್ ರಿಕ್ವೆಸ್ಟ್ ಅಪ್ಲಿಕೇಶನ್ ಸರ್ವಿಸ್ ಫ್ರಮ್ ದ ಒ ಎಸ್ ಇಟ್ ಟರ್ನ್ ಟು ಕರ್ನಲ್ ಮೋಡ್. ಅಂದರೆ ಈಗ ಸೇಮ್ ಯೂಸರ್, ಅಂದರೆ ನಾನೇ ಯಾವುದೋ ಒಂದು ಅಪ್ಲಿಕೇಶನ್ ಸರ್ವಿಸ್ನ ನಾನು ಆಪರೇಟಿಂಗ್ ಸಿಸ್ಟಮ್ನ ರಿಕ್ವೆಸ್ಟ್ ಮಾಡ್ತೀನಿ. ಅಂದರೆ ಈಗ ನಾನು ಆಪರೇಟಿಂಗ್ ಸಿಸ್ಟಮ್ ಹತ್ರ ಹೋಗ್ಬಿಟ್ಟು ನನಗೆ ಈ ರೀತಿ ಒಂದು ಅಪ್ಲಿಕೇಶನ್ ಸರ್ವಿಸ್ ಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಅದೇನು ಮಾಡುತ್ತೆ? ಯೂಸರ್ ಮೋಡಲ್ಲಿ ನನ್ನ ಒಂದು ಅಪ್ಲಿಕೇಶನ್ನ ಎಕ್ಸಿಕ್ಯೂಟ್ ಮಾಡ್ತಿತ್ತು. ಬಟ್ ನಾನೀಗ ಅಪ್ಲಿಕೇಶನ್ ಸರ್ವಿಸ್ನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಯೂಸರ್ ಮೋಡಿಂದ ಕರ್ನಲ್ ಮೋಡಿಗೆ ಟರ್ನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು ಅದರ ಡಯಾಗ್ರಾಮ್. ಏನು? ಫಸ್ಟ್ ಯೂಸರ್ ಪ್ರೊಸೆಸ್ ಅಥವಾ ಯೂಸರ್ ಮೋಡ್, ಅಲ್ಲಿ ಏನಿರುತ್ತೆ? ಮೋಡ್ ಬಿಟ್ ಈಸ್ ಈಕ್ವಲ್ಸ್ ಟು 1, ಅಂದರೆ 1 ಅಂತ ಇರುತ್ತೆ. ನೆಕ್ಸ್ಟ್ ಕರ್ನಲ್ ಮೋಡ್. ಈ ಕರ್ನಲ್ ಮೋಡಲ್ಲಿ ಏನಿರುತ್ತೆ? ಮೋಡ್ ಬಿಟ್ ಅನ್ನೋದು 0 ಅನ್ನೋದಿರುತ್ತೆ. ಸೊ ಫಸ್ಟ್ ಏನಿರುತ್ತೆ? ಯೂಸರ್ ಪ್ರೊಸೆಸರ್ ಎಕ್ಸಿಕ್ಯೂಟಿಂಗ್, ಅಂದರೆ ನನ್ನ ಒಂದು ಪ್ರೊಸೆಸ್ನ ಎಕ್ಸಿಕ್ಯೂಟ್ ಮಾಡ್ತಿರುತ್ತೆ. ನೆಕ್ಸ್ಟ್ ಕಾಲ್ ಸಿಸ್ಟಮ್ ಕಾಲ್, ಅಂದರೆ ಏನು? ನಾನು ಯಾವುದೋ ಒಂದು ಅಪ್ಲಿಕೇಶನ್ ಸರ್ವಿಸ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಒ ಎಸ್ನ. ಸೊ ಅದೇನು? ಸಿಸ್ಟಮ್ ಕಾಲ್ನ ಕಾಲ್ ಮಾಡುತ್ತೆ, ಏಕೆಂದರೆ ಅಲ್ಲೊಂದು ಇಂಟ್ರಪ್ಟ್ ಬಂದಿದೆ. ಸೊ ಅದೇನಾಗುತ್ತೆ? ಕರ್ನಲ್, ಅಂದರೆ ಟ್ರ್ಯಾಪ್ ಮೋಡ್ ಬಿಟ್ 0. ಈಗ ಮೋಡ್ ಬಿಟ್ 1 ಇದ್ದಿದ್ದು ಮೋಡ್ ಬಿಟ್ 0ಗೆ ಬರುತ್ತೆ. ಸೊ ನಾನು ಯಾವ ಅಪ್ಲಿಕೇಶನ್ ಸರ್ವಿಸ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಅಂದರೆ ಆ ಒಂದು ಸಿಸ್ಟಮ್ ಕಾಲ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ದೆನ್ ಏನಾಗುತ್ತೆ? ಮೋಡ್ ಬಿಟ್ 1ಗೆ ಆಗುತ್ತೆ ಆ್ಯಂಡ್ ದೆನ್ ರಿಟರ್ನ್ ಆಗುತ್ತೆ. ಎಲ್ಲಿಗೆ? ಈ ಒಂದು ಸಿಸ್ಟಮ್ ಕಾಲಿಂದ ವಾಪಸ್ ಈ ಯೂಸರ್ ಪ್ರೊಸೆಸರ್ ಅಥವಾ ಯೂಸರ್ ಮೋಡಿಗೆ ರಿಟರ್ನ್ ಆಗುತ್ತೆ. ಸೊ ಫಸ್ಟ್ ಏನಿದೆ ಅದು ಯೂಸರ್ ಮೋಡ್ ಆ್ಯಂಡ್ ನೆಕ್ಸ್ಟ್ ಇರೋದು ಕರ್ನಲ್ ಮೋಡ್. ಸೊ ಇವೆರಡು ಏನು? ಟ್ರಾನ್ಸಿಷನ್ ಫ್ರಮ್ ಯೂಸರ್ ಟು ಕರ್ನಲ್ ಮೋಡ್. ನೆಕ್ಸ್ಟ್ ಏನಿದೆ? ದಿಸ್ ಡ್ಯುಯಲ್ ಮೋಡ್ ಹೆಲ್ಪ್ಸ್ ಸಿಸ್ಟಮ್ ಪ್ರೊಟೆಕ್ಟ್ ಅಗೇನ್ಸ್ಟ್ ಎರಂಟ್ ಯೂಸರ್ಸ್ ಬೈ ಸ್ವಿಚಿಂಗ್ ಟು ಕರ್ನಲ್ ಮೋಡ್ ವೆನ್ ಇಲ್ಲಿಗಲ್ ಅಟೆಂಪ್ಟ್ ಈಸ್ ಮೇಡ್. ಅಂದರೆ ಈಗ ಯಾವುದೋ ಒಂದು ಯೂಸರ್, ಅಂದರೆ ನಾನೀಗ ಒಂದು ಯೂಸರ್ ಅಂತ ಅಂದ್ಕೊಳ್ಳಿ, ನನ್ನ ಸಿಸ್ಟಮ್ನ ಯಾರೋ ಬೇರೆಯವರು, ಅಂದರೆ ಎರಂಟ್ ಯೂಸರ್ಸ್ ಏನಾದರೂ ಅದನ್ನು ಯೂಸ್ ಮಾಡೋದಕ್ಕೆ ನೋಡಿದ್ರೆ ಈ ಡ್ಯುಯಲ್ ಮೋಡು ನನ್ನ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡುತ್ತೆ. ಹೇಗೆ ಮಾಡುತ್ತೆ? ಈಗ ಅದು ಯೂಸರ್ ಮೋಡಲ್ಲಿರುತ್ತೆ ಅಲ್ವಾ, ಸೊ ಅದು ಕರ್ನಲ್ ಮೋಡಿಗೆ ಸ್ವಿಚ್ ಆಗುತ್ತೆ. ಅಂದರೆ ಏನು? ಒಂದು ಯಾವುದಾದ್ರೂ ಒಂದು ಇಲ್ಲಿಗಲ್ ಅಟೆಂಪ್ಟ್ ಬಂದಾಗ ಯೂಸರ್ ಮೋಡಿಂದ ಅದು ಕರ್ನಲ್ ಮೋಡಿಗೆ ಸ್ವಿಚ್ ಆಗುತ್ತೆ. ಆ ಒಂದು ಡ್ಯುಯಲ್ ಮೋಡ್ನ ಯೂಸ್ ಮಾಡಿಕೊಂಡು ಅದು ನಮ್ಮ ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದೆಲ್ಲಾನು ಬಂದು ಡ್ಯುಯಲ್ ಮೋಡ್ ಆಪರೇಷನ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಆಪರೇಷನ್. ಟಾಪಿಕ್ ಏನಿದೆ? ಮ್ಯಾನೇಜ್ಮೆಂಟ್ ಟೈಪ್ಸ್. ಸೊ ಇಲ್ಲಿ ಏನು ಫಸ್ಟ್ ಏನಿದೆ? ಇದರಲ್ಲಿ 3 ಟೈಪ್ಸ್ ಇದೆ. ಯಾವ್ಯಾವುದು? ಪ್ರೊಸೆಸ್ ಮ್ಯಾನೇಜ್ಮೆಂಟ್, ಮೆಮೊರಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಕೊನೆಯದಾಗಿ ಸ್ಟೋರೇಜ್ ಮ್ಯಾನೇಜ್ಮೆಂಟ್. ಸೊ ಅವರೇನಾದರೂ ನಿಮಗೆ ಈ ಒಂದು ಕ್ವೆಶನ್ ಕೇಳಿದಾಗ ಈ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಮೆಮೊರಿ ಮ್ಯಾನೇಜ್ಮೆಂಟ್, ಇದರೆಲ್ಲದರ ಬಗ್ಗೆನೂ ನಿಮಗೆ ಗೊತ್ತಿರೋ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಸ್ಟೋರೇಜ್ ಮ್ಯಾನೇಜ್ಮೆಂಟ್ನ ನೋಡೋದಾದರೆ ಇಟ್ ಈಸ್ ಸಬ್ ಡಿವೈಡೆಡ್ ಇಂಟು 3 ಅದರ್ ಫೀಲ್ಡ್ಸ್. ಯಾವ್ಯಾವುದು? ಫೈಲ್ ಸಿಸ್ಟಮ್, ಮಾಸ್ ಸ್ಟೋರೇಜ್ ಆ್ಯಂಡ್ ಕ್ಯಾಶ್. ಸೊ ನೀವು ಇದನ್ನು ಎಕ್ಸ್ಪ್ಲೈನ್ ಮಾಡಿ ಈ ಕ್ಯಾಶ್ ಮತ್ತು ಈ ಒಂದು ಫೈಲ್ ಸಿಸ್ಟಮ್ ಇದನ್ನೆಲ್ಲನೂ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನೆಕ್ಸ್ಟ್ ಏನಿದೆ? ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಪ್ರೊಟೆಕ್ಷನ್ ಅನ್ನೋದೇನು? ಇಟ್ಸ್ ಅ ಮೆಕ್ಯಾನಿಸಮ್. ಏನಕ್ಕೆ? ಈ ಒಂದು ಪ್ರೊಸೆಸಸ್ ಅಥವಾ ಯೂಸರ್ಸ್ನ ಆ್ಯಕ್ಸೆಸ್ದು ಕಂಟ್ರೋಲ್ ಮಾಡೋದಕ್ಕೆ. ಅಂದರೆ ಈಗ ಯಾವುದೋ ಒಂದು ರಿಸೋರ್ಸಸ್, ಅಂದರೆ ಒಂದು ಸಿಸ್ಟಮ್ ಇರುತ್ತೆ, ಅದರ ರಿಸೋರ್ಸಸ್ ಇರುತ್ತೆ, ಅದರ ಪ್ರೊಸೆಸರ್ಸ್ ಅಥವಾ ನಾವು ಯೂಸರ್ಸ್ ಇರ್ತೀವಲ್ವಾ, ನಮ್ಮ ಆ್ಯಕ್ಸೆಸ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡೋ ಮೆಕ್ಯಾನಿಸಮ್ನ ನಾವು ಪ್ರೊಟೆಕ್ಷನ್ ಅಂತ ಅಂತೀವಿ. ಸೊ ಮೋಸ್ಟ್ ಆಫ್ ದ ಸಿಸ್ಟಮ್ಸ್ ಯೂಸ್ ಅ ಸೆಟ್ ಆಫ್ ಯೂಸರ್ ನೇಮ್ಸ್ ಆ್ಯಂಡ್ ಯೂಸರ್ ಐ ಡಿಸ್. ಅಂದರೆ ಆಲ್ಮೋಸ್ಟ್ ತುಂಬ ಸಿಸ್ಟಮ್ಸಲ್ಲಿ ಯೂಸರ್ ನೇಮ್ಸ್ ಮತ್ತು ಯೂಸರ್ ಐ ಡಿಸ್ ಯೂಸ್ ಮಾಡಿಕೊಂಡು ಆ ಒಂದು ಸಿಸ್ಟಮ್ನ ಪ್ರೊಟೆಕ್ಟ್ ಮಾಡ್ಕೋತಾರೆ.
ಸೊ ಅದೇನು ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ ಬಗ್ಗೆ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಸಿಸ್ಟಮ್ ಟೈಪ್ಸ್. ಸಿಸ್ಟಮ್ ಟೈಪ್ಸಲ್ಲಿ ಯಾವ್ಯಾವ ರೀತಿ ಇದೆ? ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ ಆ್ಯಂಡ್ ಸ್ಪೆಷಲ್ ಪರ್ಪಸ್ ಸಿಸ್ಟಮ್ಸ್. ಸೊ ನೀವು ಈ ಒಂದು ಸ್ಪೆಷಲ್ ಪರ್ಪಸ್ ಸಿಸ್ಟಮ್ಸಲ್ಲೂ ಇಟ್ಸ್ ಡಿವೈಡೆಡ್ ಇಂಟು ಟು ಸಬ್ ಟೈಪ್ಸ್. ಸೊ ಅದು ಯಾವ್ಯಾವುದು? ಮಲ್ಟಿಮೀಡಿಯಾ ಆ್ಯಂಡ್ ಹ್ಯಾಂಡ್ ಹೆಲ್ಡ್. ಸೊ ಈ ಹ್ಯಾಂಡ್ ಹೆಲ್ಡ್ ಬಗ್ಗೆ ನಾವು ಪ್ರೀವಿಯಸ್ ಆಗಿನೇ ನೋಡಿದ್ದೀವಿ. ಸೊ ಇದನ್ನು ನೀವು ಥಿಯರಿಯಲ್ಲಿ ನಿಮ್ಗೆ ಏನು ಗೊತ್ತಿದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಆ್ಯಂಡ್ ನಿಮ್ಮ ನೆಕ್ಸ್ಟ್ ಟಾಪಿಕ್ ಬಂದು ಒ ಎಸ್ ಅಥವಾ ಆಪರೇಟಿಂಗ್ ಸಿಸ್ಟಮ್ ಸರ್ವಿಸಸ್. ಸೊ ನೀವು ಈಗ ಅದರ ಒಂದು ಡಯಾಗ್ರಾಮ್ ನೋಡೋದಾದರೆ ಇಲ್ಲಿ ಕೊನೆಗೇನಿದೆ? ಆಪರೇಟಿಂಗ್ ಸಿಸ್ಟಮ್, ಅದಕ್ಕೂ ಕೆಳಗೆ ಹಾರ್ಡ್ವೇರ್ ಇದೆ. ಹಾರ್ಡ್ವೇರ್ ಆದಮೇಲೆ ಏನು ಬರುತ್ತೆ? ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಆದಮೇಲೆ ಮೇಲೆ ಏನಿದೆ? ಸರ್ವಿಸಸ್. ಅಂದರೆ ಈಗ ಯಾವುದೋ ಒಂದು ಎರರ್ ಡಿಟೆಕ್ಷನ್, ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ, ನೆಕ್ಸ್ಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್, ಈ ರೀತಿ ಎಲ್ಲನೂ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಅದ್ರ ಮೇಲೆ ಏನಿದೆ? ಸಿಸ್ಟಮ್ ಕಾಲ್ಸ್, ದೆನ್ ಯೂಸರ್ ಆ್ಯಂಡ್ ಅದರ್ ಪ್ರೋಗ್ರಾಮ್ಸ್. ಸೊ ಅದಕ್ಕೂ ಮಧ್ಯೆ ಏನಿದೆ? ಯೂಸರ್ ಇಂಟರ್ಫೇಸಸ್ ಅನ್ನೋದು ಇದೆ. ಇದು ಒ ಎಸ್ ಸರ್ವಿಸಸ್ದು ಒಂದು ಡಯಾಗ್ರಾಮ್. ಸೊ ಈಗ ಫಸ್ಟ್ ಏನಿದೆ? ಯೂಸರ್ ಆ್ಯಂಡ್ ಅದರ್ ಸಿಸ್ಟಮ್ ಪ್ರೋಗ್ರಾಮ್ಸ್. ಸೊ ಅಲ್ಲಿ ಎಲ್ಲನೂ ಸಿಸ್ಟಮ್ ಅಂದರೆ ನಾವು ಅಥವಾ ಸಿಸ್ಟಮ್ ಪ್ರೋಗ್ರಾಮ್ಸ್ ಅನ್ನೋದು ಸ್ಟೋರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು? ಯೂಸರ್ ಇಂಟರ್ಫೇಸಸ್. ಸೊ ಈ ಯೂಸರ್ ಇಂಟರ್ಫೇಸಸಲ್ಲಿ ಏನಿರುತ್ತೆ? ಜಿ ಯು ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಬ್ಯಾಚ್, ಈ ರೀತಿ ಎಲ್ಲನೂ ಇರುತ್ತೆ. ಅದಾದಮೇಲೆ ಸಿಸ್ಟಮ್ ಕಾಲ್ಸ್. ನೆಕ್ಸ್ಟ್ ಏನಿದೆ? ಸರ್ವಿಸಸ್. ಈ ಆಪರೇಟಿಂಗ್ ಸಿಸ್ಟಮ್ ಯಾವ್ಯಾವ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಅದು. ಆ್ಯಂಡ್ ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ಹಾರ್ಡ್ವೇರ್. ಸೊ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ ಆ್ಯನ್ ಆಪರೇಟಿಂಗ್ ಸಿಸ್ಟಮ್ ಪ್ರೊವೈಡ್ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ನ ಅಂದರೆ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್ನ ಪ್ರೊವೈಡ್ ಮಾಡುತ್ತೆ. ಸೊ ದಟ್ ನಾವು ಒಂದು ಆ ಪ್ರೋಗ್ರಾಮ್ನ ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಏನಿದೆ ಅಲ್ವಾ, ಅದು ಸಿಸ್ಟಮ್ ಆ್ಯಂಡ್ ಯೂಸರಿಗೆ ಒಂದು ಸ್ವಲ್ಪ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ಯಾವ್ಯಾವ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ? ಫಸ್ಟ್ ಒನ್ ಬಂದು ಯೂಸರ್ ಇಂಟರ್ಫೇಸ್. ಯೂಸರ್ ಇಂಟರ್ಫೇಸ್ ಅಂದರೆ ಏನು? ಅಂದರೆ ಈ ಯೂಸರ್ ಇಂಟರ್ಫೇಸ್ನ ಯೂಸ್ ಮಾಡಿಕೊಂಡು ನಾವು ಅಂದರೆ ಯೂಸರ್ಸು ಸಿಸ್ಟಮ್ಗೆ ಕೆಲವು ಕಮ್ಯಾಂಡ್ಸ್ನ ಇಶ್ಯೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಮ್ಯಾಂಡ್ ಲೈನ್ ಇಂಟರ್ಫೇಸ್. ಇದೇನು? ಒಂದು ಯೂಸರ್ ಇಂಟರ್ಫೇಸು ಎಕ್ಸಾಂಪಲ್. ಸೊ ನಾವು ಸಿಸ್ಟಮ್ಗೆ ಕಮ್ಯಾಂಡ್ನ ಇಶ್ಯೂ ಮಾಡೋದು ಯೂಸರ್ ಇಂಟರ್ಫೇಸ್. ಇದು ಒಂದು ಸರ್ವಿಸ್ ಯಾವುದು? ಆಪರೇಟಿಂಗ್ ಸಿಸ್ಟಮ್ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು? ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಸೊ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅಂದರೆ ಏನು? ಅಂದರೆ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ ಅಲ್ವಾ, ಅದು ಈಗ ಯಾವುದೋ ಒಂದು ಪ್ರೋಗ್ರಾಮ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಅದು ಮೇನ್ ಮೆಮೊರಿ ಅಥವಾ ರ್ಯಾಮಿಗೆ ಲೋಡ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಆ ಪ್ರೋಗ್ರಾಮ್ನ ರನ್ ಮಾಡಬೇಕು. ಅದೇ ರೀತಿಯೇ ಆ ಪ್ರೋಗ್ರಾಮ್ನ ಟರ್ಮಿನೇಟ್ ಮಾಡಬೇಕು ಅಥವಾ ಒಂದು ನಿಲ್ಲಿಸ್ಬಿಡ್ಬೇಕು, ಎಂಡ್ ಮಾಡಬೇಕು. ಸೊ ಇದೇನು? ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಸೊ ಇದು ಸೆಕೆಂಡ್ ಸರ್ವಿಸ್ ಪ್ರೊವೈಡೆಡ್ ಬೈ ಆಪರೇಟಿಂಗ್ ಸಿಸ್ಟಮ್. ಆ್ಯಂಡ್ ನೆಕ್ಸ್ಟ್ ಏನಿದೆ? ಐ ಒ ಆಪರೇಷನ್ಸ್ ಅಥವಾ ಇನ್ಪುಟ್ ಆರ್ ಔಟ್ಪುಟ್ ಆಪರೇಷನ್ಸ್. ಸೊ ಈ ಒಂದು ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಂದರೆ ಇನ್ಪುಟ್ಟಿಂದ ಔಟ್ಪುಟ್ ಡಿವೈಸಸ್ಗೆ ಅಥವಾ ಔಟ್ಪುಟ್ ಡಿವೈಸಿಂದ ಬೇರೆ ಯಾವುದಾದ್ರೂ ಡಿವೈಸಿಗೆ ಈ ರೀತಿ ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಇದನ್ನೇನಂತೀವಿ ನಾವು? ಡೇಟಾನ ಟ್ರಾನ್ಸ್ಫರ್ ಮಾಡೋದನ್ನು ಇನ್ಪುಟ್ ಆರ್ ಔಟ್ಪುಟ್ ಆಪರೇಷನ್ಸ್ ಅಂತ ಅಂತೀವಿ. ಇದಕ್ಕೆ ಯಾರು ರೆಸ್ಪಾನ್ಸಿಬಲ್? ಆಪರೇಟಿಂಗ್ ಸಿಸ್ಟಮ್ ರೆಸ್ಪಾನ್ಸಿಬಲ್. ಸೊ ದಿಸ್ ಇಸ್ ದ ಥರ್ಡ್ ಸರ್ವಿಸ್ ಪ್ರೊವೈಡೆಡ್ ಬೈ ಒ ಎಸ್. ಆ್ಯಂಡ್ ನೆಕ್ಸ್ಟ್ ಫೋರ್ತ್ ಸರ್ವಿಸ್ ನೋಡೋದಾದರೆ ಫೈಲ್ ಸಿಸ್ಟಮ್ ಮ್ಯಾನಿಪುಲೇಷನ್. ಸೊ ನಾವೀಗ ಪ್ರೋಗ್ರಾಮ್ ಅನ್ನೋದು ಏನಿದೆ ಅಲ್ವಾ, ಅದನ್ನು ರೀಡ್ ಮಾಡಬೇಕು ಆ್ಯಂಡ್ ಆಲ್ಸೋ ರೈಟ್ ಮಾಡಬೇಕು. ಯಾವುದನ್ನು? ಫೈಲ್ಸ್ನ ಅಥವಾ ಡೈರೆಕ್ಟ್ರೀಸ್ನ. ಆ್ಯಂಡ್ ದೆನ್ ಮ್ಯಾನಿಪುಲೇಷನ್ ಅಂದರೆ ಏನು? ಮಾಡಿಫಿಕೇಷನ್. ಸೊ ನಾವು ಒಂದು ಫೈಲ್ ಸಿಸ್ಟಮ್ನ ಮಾಡಿಫೈ ಮಾಡ್ಬೋದು. ಇದರ ಸರ್ವಿಸಸ್ ಯಾವ್ಯಾವ್ದು ಇರುತ್ತೆ? ನಾವು ಫೈಲ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು ಅಥವಾ ಆ ಫೈಲ್ನ ಸರ್ಚ್ ಮಾಡ್ಬೋದು. ಆ್ಯಂಡ್ ನಾವು ಆ ಫೈಲಲ್ಲಿ ಯಾವ್ಯಾವ ಕಂಟೆಂಟ್ಸ್ ಇದೆ ಅನ್ನೋದನ್ನು ಲಿಸ್ಟ್ ಮಾಡ್ಬೋದು. ನೆಕ್ಸ್ಟ್ ಆ ಫೈಲ್ ಪರ್ಮಿಷನ್ಸ್ನ ಚೇಂಜ್ ಮಾಡ್ಬೋದು. ಇದೇನು? ಫೈಲ್ ಸಿಸ್ಟಮ್ ಮ್ಯಾನಿಪುಲೇಷನ್. ಇದು ಆಪರೇಟಿಂಗ್ ಸಿಸ್ಟಮ್ ಪ್ರೊವೈಡ್ ಮಾಡ್ತಿರೋ ಫೋರ್ತ್ ಸರ್ವಿಸ್. ಆ್ಯಂಡ್ ನೆಕ್ಸ್ಟ್ ಏನಿದೆ? ಕಮ್ಯುನಿಕೇಷನ್. ಐ ಪಿ ಸಿ ಅಂದರೆ ಏನು? ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್. ಈ ಕಮ್ಯುನಿಕೇಷನ್ ಏನಿರುತ್ತೆ? ಐದರ್ ಬಿಟ್ವೀನ್ ಪ್ರೊಸೆಸಸ್ ರನ್ನಿಂಗ್ ಆನ್ ದ ಸೇಮ್ ಪ್ರೊಸೆಸರ್ ಆರ್ ಡಿಫ್ರೆಂಟ್. ಅಂದರೆ ಈಗ ಪ್ರೊಸೆಸ್ ಯಾವುದೋ ಒಂದು ಪ್ರೊಸೆಸರ್ ಮೇಲೆ ರನ್ ಆಗ್ತಿರುತ್ತೆ ಅಲ್ವಾ, ಅದು ಅಥವಾ ಡಿಫ್ರೆಂಟ್ ಪ್ರೊಸೆಸಸ್ ಇವತ್ತರ ಮಧ್ಯೆ ಕಮ್ಯುನಿಕೇಷನ್ ಇರುತ್ತೆ ಅಲ್ವಾ, ಅದನ್ನು ನಾವೇನಂತೀವಿ? ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್. ಆ್ಯಂಡ್ ಇದು ಒ ಎಸ್ ಪ್ರೊವೈಡ್ ಮಾಡ್ತಿರೋ ಇನ್ನೊಂದು ಸರ್ವಿಸ್. ಆ್ಯಂಡ್ ಏನಿದೆ? ಎರರ್ ಡಿಟೆಕ್ಷನ್. ಸೊ ಎರರ್ ಡಿಟೆಕ್ಷನ್ ಅಂದರೆ ಏನು? ಬೋತ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಎರರ್ಸ್ ಮಸ್ಟ್ ಬಿ ಡಿಟೆಕ್ಟೆಡ್ ಆ್ಯಂಡ್ ಹ್ಯಾಂಡಲ್ಡ್ ಅಪ್ರಾಪ್ರಿಯೇಟ್ಲಿ ಬೈ ದ ಒ ಎಸ್. ಸೊ ಈಗ ಯಾವುದೋ ಒಂದು ಎರರ್ ಇದೆ, ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಯಾವುದೋ ಒಂದು ಎರರ್. ಸೊ ನಾವು ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅಥವಾ ಡಿಟೆಕ್ಟ್ ಮಾಡಿ ಅದನ್ನು ಕರೆಕ್ಟಾಗಿ ಹ್ಯಾಂಡಲ್ ಮಾಡಬೇಕು. ಯಾವುದು? ಆಪರೇಟಿಂಗ್ ಸಿಸ್ಟಮ್. ಸೊ ಇದನ್ನು ಇನ್ನೊಂದು ಸರ್ವಿಸ್. ಆ್ಯಂಡ್ ನೆಕ್ಸ್ಟ್ ಇಟ್ ಆಲ್ಸೋ ಪ್ರೊವೈಡ್ ಸರ್ವಿಸಸ್ ಫಾರ್ ಎಫಿಷಿಯೆಂಟ್ ಆಪರೇಟಿಂಗ್ ಆಫ್ ಸಿಸ್ಟಮ್. ಸೊ ಇದು ಇನ್ನೂ ಒಂದು ಆಪರೇಟಿಂಗ್ ಸಿಸ್ಟಮ್ ಎಫಿಷಿಯೆಂಟ್ ಆಗಿರೋದಕ್ಕೆ
ಪ್ರೊವೈಡ್ ಮಾಡುತ್ತೆ ಯಾವುದನ್ನ ಸರ್ವಿಸಸ್ನ. ಸೊ ಅದರಲ್ಲಿ ಫಸ್ಟ್ ಸರ್ವಿಸ್ ಯಾವುದು? ರಿಸೋರ್ಸ್ ಅಲೋಕೇಶನ್. ಸೊ ರಿಸೋರ್ಸಸ್ ಲೈಕ್ ಸಿ ಪಿ ಯು ಸೈಕಲ್ಸ್, ಮೇನ್ ಮೆಮೊರಿ, ಸ್ಟೋರೇಜ್ ಇವು ಎಲ್ಲದನ್ನು ಏನು ಮಾಡುತ್ತೆ ಒ ಎಸ್ ಅಥವಾ ಆಪರೇಟಿಂಗ್ ಸಿಸ್ಟಮು ಮಲ್ಟಿಪಲ್ ಯೂಸರ್ಸಿಗೆ ಅಥವಾ ಮಲ್ಟಿಪಲ್ ಜಾಬ್ಸಿಗೆ ಅಲೋಕೇಟ್ ಮಾಡುತ್ತೆ. ಯಾವುದನ್ನ? ಮೇನ್ ಮೆಮೊರಿ ಮತ್ತು ಇನ್ನೊಂದನ್ನು. ಸೊ ಅದನ್ನು ಮಲ್ಟಿಪಲ್ ಯೂಸರ್ಸಿಗೆ ಮಲ್ಟಿಪಲ್ ಜಾಬ್ಸಿಗೆ ಸೇಮ್ ಟೈಮಲ್ಲಿ ಅಲೋಕೇಟ್ ಮಾಡೋದು ಇದೇನು? ರಿಸೋರ್ಸ್ ಅಲೋಕೇಶನ್. ಆ್ಯಂಡ್ ನೆಕ್ಸ್ಟ್ ಏನಿದೆ? ಅಕೌಂಟಿಂಗ್. ಸೊ ದಿರ್ ಆರ್ ಸರ್ವಿಸಸ್ ಇನ್ ಒ ಎಸ್ ಟು ಕೀಪ್ ಟ್ರ್ಯಾಕ್ ಆಫ್ ಸಿಸ್ಟಮ್ ಆ್ಯಕ್ಟಿವಿಟಿ ಆ್ಯಂಡ್ ರಿಸೋರ್ಸ್ ಯೂಸೇಜ್. ಅಂದರೆ ಅಕೌಂಟಿಂಗ್ಸ್ ಬಗ್ಗೆ ನಿಮಗೆಲ್ಲ ಒಂದು ಐಡಿಯಾ ಇರುತ್ತೆ. ಅಂದರೆ ಈಗ ಯಾವ್ಯಾವ ಸರ್ವಿಸಸ್ ಇರುತ್ತೆ ಅಲ್ವಾ ಒ ಎಸ್ ಅಲ್ಲಿ, ಇದೆಲ್ಲದನ್ನೂ ಒಂದು ಟ್ರ್ಯಾಕ್ ಮಾಡೋದಕ್ಕೆ ಸಿಸ್ಟಮ್ ಆ್ಯಕ್ಟಿವಿಟಿ ಅನ್ನೋದು ಸಿಸ್ಟಮ್ ಆ್ಯಕ್ಟಿವಿಟಿನ ಟ್ರ್ಯಾಕ್ ಮಾಡೋದಕ್ಕೆ ಒ ಎಸ್ ಅಲ್ಲಿ ಇನ್ನೊಂದು ಸರ್ವಿಸ್ ಇರುತ್ತೆ. ಅದ್ಯಾವುದು? ಅಕೌಂಟಿಂಗ್. ಆ್ಯಂಡ್ ನೆಕ್ಸ್ಟ್ ಏನಿದೆ? ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಪ್ರೊಟೆಕ್ಷನ್ ಇನ್ವಾಲ್ವ್ಸ್ ಎನ್ಶೂರಿಂಗ್ ದಟ್ ಆಲ್ ಆ್ಯಕ್ಸೆಸ್ ಟು ಸಿಸ್ಟಮ್ ರಿಸೋರ್ಸಸ್ ಇಸ್ ಕಂಟ್ರೋಲ್ಡ್. ಅಂದರೆ ಈ ಒಂದು ಪ್ರೊಟೆಕ್ಷನ್ ಅಂದರೆ ಏನು? ಈ ಸಿಸ್ಟಮ್ ರಿಸೋರ್ಸಸ್ ಅನ್ನೋದು ಎಲ್ಲ ಇರುತ್ತೆ, ಆ ರಿಸೋರ್ಸಸ್ನ ಎಲ್ಲ ಆ್ಯಕ್ಸೆಸ್ಸು ಕರೆಕ್ಟಾಗಿದೆಯಾ ಅನ್ನೋದನ್ನ ಎನ್ಶೋರ್ ಮಾಡ್ಕೊಳೋದೇನಿದೆ ಅದು ಪ್ರೊಟೆಕ್ಷನ್. ಆ್ಯಂಡ್ ನೆಕ್ಸ್ಟ್ ಸೆಕ್ಯೂರಿಟಿ ಅನ್ನೋದೇನು? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫೋನ್ಸ್ ಕನ್ಸಿಡರ್ ಮಾಡ್ಕೊಂಡು ನಿಮ್ಮ ಎಲ್ಲ ಫೋನಿಗೂ ನೀವು ಒಂದೊಂದು ಪಾಸ್ವರ್ಡ್ ಅನ್ನೋದು ಇಟ್ಟಿರ್ತೀರ. ಸೊ ಆ ಪಾಸ್ವರ್ಡ್ ಏನಕ್ಕೆ ಇಟ್ಟಿರ್ತೀರ? ಆ ಒಂದು ನಿಮ್ಮ ಫೋನ್ ಸೆಕ್ಯೂರಿಟಿಗೋಸ್ಕರ. ಸೊ ದಟ್ ಔಟ್ಸೈಡರ್ಸ್ ಯಾರಿರ್ತಾರೆ ಅದನ್ನು ನಿಮ್ಮ ಫೋನ್ನ ತಗೊಂಡ್ರು ಅವರಿಗೆ ಏನೂ ಗೊತ್ತಾಗಬಾರ್ದು ಅಂತ ನೀವೊಂದು ಪಾಸ್ವರ್ಡ್ ಇಟ್ಟಿರ್ತೀರ ಅಲ್ವಾ? ಸೊ ಅದು ಸೆಕ್ಯೂರಿಟಿ. ಸೊ ಅಲ್ಲಿಗೆ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಸರ್ವಿಸಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮುಗೀತು. ಸೊ ಈಗ ನಿಮ್ಮ ನೆಕ್ಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು? ಸಿಸ್ಟಮ್ ಕಾಲ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್. ಸೊ ನಾವೀಗ ಫಸ್ಟಲ್ಲಿ ನೋಡ್ದಂಗೆ ಇದನ್ನು ಸಿಸ್ಟಮ್ ಕಾಲ್ಸ್ ಅಂತನಾದರೂ ಅನ್ಬೋದು ಅಥವಾ ಮಾನಿಟರ್ ಕಾಲ್ಸ್ ಅಂತನಾದರೂ ಹೇಳ್ಬೋದು. ಸೊ ನೀವೀಗ ಇದರಲ್ಲಿ ನೋಡೋದಾದರೆ ಫಸ್ಟ್ ಏನಿದೆ? ಇಲ್ಲಿ ಒಂದು ಡಯಾಗ್ರಾಮ್ ಇದೆ. ಏನು? ಸೋರ್ಸ್ ಫೈಲ್ ಟು ಡೆಸ್ಟಿನೇಷನ್ ಫೈಲ್. ಆ್ಯಂಡ್ ದೆನ್ ಒಂದು ಎಕ್ಸಾಂಪಲ್ ಅಂದರೆ ಸಿಸ್ಟಮ್ ಕಾಲ್ ಸೀಕ್ವೆನ್ಸ್ ಹೇಗಿರುತ್ತೆ ಅನ್ನೋದ್ರ ಒಂದು ಎಕ್ಸಾಂಪಲ್ ಇದೆ. ಸೊ ನಾವು ಇದನ್ನು ನೋಡೋದಾದರೆ ಫಸ್ಟ್ ಏನಾಗುತ್ತೆ? ಫೈಲ್ ನೇಮ್ನ ಅಕ್ವೈರ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಪ್ರಾಂಪ್ಟ್ನ ಸ್ಕ್ರೀನ್ ಮೇಲೆ ಬರೆಯುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಇನ್ಪುಟ್ನ ಆಕ್ಸೆಪ್ಟ್ ಮಾಡ್ಕೊಳುತ್ತೆ. ಸೇಮ್ ಇನ್ಪುಟಿಗೆ ಹೇಗಿತ್ತು ಈಗ ಔಟ್ಪುಟ್ನೂ ಹಂಗೆ. ಅಂದರೆ ಔಟ್ಪುಟ್ ಫೈಲ್ ನೇಮ್ನ ಅಕ್ವೈರ್ ಮಾಡಿಕೊಂಡು ಪ್ರಾಂಪ್ಟ್ನ ಬರೆದು ನೆಕ್ಸ್ಟ್ ಇನ್ಪುಟ್ನ ಆಕ್ಸೆಸ್ ಮಾಡಿಕೊಂಡು ಆ ಒಂದು ಇನ್ಪುಟ್ ಫೈಲ್ನ ಓಪನ್ ಮಾಡಿದ್ದಾದಮೇಲೆ ಆ ಫೈಲ್ ಏನಾದರೂ ಎಕ್ಸಿಸ್ಟ್ ಇಲ್ಲ ಅಂದರೆ ಅಲ್ಲಿಗೆ ಒಂದು ಸಿಸ್ಟಮ್ ಕಾಲ್ ಅಬಾರ್ಟ್ ಅಂದರೆ ನಿಂತೋಗುತ್ತೆ. ನೆಕ್ಸ್ಟ್ ಅದೇನಾದರೂ ಇತ್ತು ಅಂದರೆ ಕ್ರಿಯೇಟ್ ಅಂದರೆ ಈಗ ಔಟ್ಪುಟ್ ಫೈಲ್ ಏನಾದರೂ ಇದ್ದರೆ ಈ ಫೈಲ್ ಎಕ್ಸಿಟ್ಸ್ ನೆಕ್ಸ್ಟ್ ಅಬಾರ್ಟ್. ಸೊ ಇದು ನೆಕ್ಸ್ಟ್ ಏನಾಗುತ್ತೆ? ಲೂಪ್ ಬರುತ್ತೆ. ಲೂಪ್ ಏನು? ಇನ್ಪುಟ್ ಫೈಲಿಂದ ಓದೋದು ನೆಕ್ಸ್ಟ್ ಔಟ್ಪುಟ್ ಫೈಲಿಗೆ ಬರೆಯೋದು. ಇದು ಎಲ್ಲಿ ತನಕ ಆಗುತ್ತೆ? ರೀಡ್ ಅನ್ನೋದು ಫೇಲ್ ಆಗೋ ತನಕ ಆಗುತ್ತೆ. ಫೇಲ್ ಆದಮೇಲೆ ಔಟ್ಪುಟ್ ಫೈಲನ್ನು ಕ್ಲೋಸ್ ಮಾಡಿಬಿಡ್ತೀವಿ. ನೆಕ್ಸ್ಟ್ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಮೆಸೇಜ್ನ ಸ್ಕ್ರೀನ್ ಮೇಲೆ ಬರೆದ್ಬಿಟ್ಟು ಕಂಪ್ಲೀಟಾಗಿ ಟರ್ಮಿನೇಟ್ ಮಾಡಿಬಿಡ್ತೀವಿ. ಟರ್ಮಿನೇಟ್ ನಾರ್ಮಲಿ. ಸೊ ಇದು ಬಂದು ಸಿಸ್ಟಮ್ ಕಾಲ್ದು ಸೀಕ್ವೆನ್ಸ್. ಸೊ ನೀವೊಂದು ಫೈಲ್ನ ಕನ್ಸಿಡರ್ ಮಾಡಿಕೊಂಡು ಇನ್ಪುಟ್ ಮತ್ತು ಔಟ್ಪುಟ್. ಸೊ ಅದಿಲ್ಲ ಅಂದರೆ ಅಬಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದ್ದರೆ ರೀಡ್ ಮಾಡಿ ಒಂದು ಇನ್ಪುಟ್ ಫೈಲಿಂದ ಔಟ್ಪುಟ್ ಫೈಲಿಗೆ ರೈಟ್ ಮಾಡಿ ಅದನ್ನು ಔಟ್ಪುಟ್ ಫೈಲ್ನ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಅದೇನಾಗುತ್ತೆ? ಒಂದು ಸ್ಕ್ರೀನ್ನ ತೋರಿಸ್ಬೇಕು. ಸ್ಕ್ರೀನಲ್ಲಿ ಏನು ತೋರಿಸ್ಬೇಕು? ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಮೆಸೇಜ್ನ ತೋರಿಸಿ ಇದು ಟರ್ಮಿನೇಟ್ ಆಗುತ್ತೆ. ನಾರ್ಮಲ್ ಆಗಿನೇ ಟರ್ಮಿನೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಇದೇನು? ಓಪನ್ ಸಿಸ್ಟಮ್ ಅಂದರೆ ಸಿಸ್ಟಮ್ ಕಾಲ್ದು ಒಂದು ಡಯಾಗ್ರಾಮ್. ಸೊ ಇಲ್ಲಿ ಏನಿದೆ? ಸಿಸ್ಟಮ್ ಕಾಲ್ ಇಂಟರ್ಫೇಸ್ ಅನ್ನೋದಿದೆ, ಓಪನ್ ಇದೆ, ನೆಕ್ಸ್ಟ್ ಯೂಸರ್ ಅಪ್ಲಿಕೇಶನ್ ಅನ್ನೋದಿದೆ. ಸೊ ಇಲ್ಲೂ 2 ಮೋಡ್ಸ್ ಇದೆ. ಯಾವುದು? ಯೂಸರ್ ಮೋಡ್ ಆ್ಯಂಡ್ ಕರ್ನಲ್ ಮೋಡ್. ಸೊ ಇದೇನು? ಇದರ ಡಯಾಗ್ರಾಮ್. ಯಾವುದು? ಸಿಸ್ಟಮ್ ಕಾಲ್ಸ್ದು. ಆ್ಯಂಡ್ ನೆಕ್ಸ್ಟ್ ಈ ಸಿಸ್ಟಮ್ ಕಾಲ್ಸ್ ಅನ್ನೋದೇನಿದೆ ಅಲ್ವಾ ಅದು 6 ಟೈಪ್ಸ್ ಇದೆ. ಸೊ ಆ 6 ಮೇಜರ್ ಟೈಪ್ಸ್ ಯಾವುದು? ಫಸ್ಟ್ ಬಂದು ಪ್ರೊಸೆಸ್ ಕಂಟ್ರೋಲ್. ಸೊ ಈ ಒಂದು ಪ್ರೊಸೆಸ್ ಕಂಟ್ರೋಲಲ್ಲಿ ಏನಿರುತ್ತೆ? ಆ ಪ್ರೊಸೆಸ್ ಅನ್ನೋದು ಎಂಡ್ ಮಾಡ್ಬೋದು ಅಥವಾ ಅಬಾರ್ಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನಾವು ಅದೇ ಪ್ರೊಸೆಸ್ನ ಲೋಡ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಎಕ್ಸಿಕ್ಯೂಟ್ ಮಾಡ್ಬೋದು. ನೆಕ್ಸ್ಟ್ ಆ ಪ್ರೊಸೆಸ್ನ ನಾವು ಕ್ರಿಯೇಟ್ ಮಾಡಿ ಕ್ರಿಯೇಟ್ ಅಂದರೆ ಏನು? ನಾವು ಈಗ ಒಂದು ಪ್ರೊಸೆಸ್ನ ಕ್ರಿಯೇಟ್ ಮಾಡ್ತೀವಿ. ಟರ್ಮಿನೇಟ್ ಅಂದರೆ ಏನು? ಆ ಪ್ರೊಸೆಸ್ನ ನಾವು ಅಲ್ಲಿಗೆ ಎಂಡ್ ಮಾಡ್ತೀವಿ ಅಥವಾ ಕಿಲ್ ಮಾಡ್ತೀವಿ. ಸೊ ಇದು ಬಂದು ಪ್ರೊಸೆಸ್ ಕಂಟ್ರೋಲ್. ಆ್ಯಂಡ್ ನೆಕ್ಸ್ಟ್ ಅದರಲ್ಲೇ ಏನಿದೆ? ನಾವು ಆ ಪ್ರೊಸೆಸ್ ಆಟ್ರಿಬ್ಯೂಷನ್ಸ್ನ ತಗೋತೀವಿ ಅಥವಾ ಪ್ರೊಸೆಸ್ ಆಟ್ರಿಬ್ಯೂಟ್ಸ್ ಅನ್ನೋದನ್ನು ಸೆಟ್ ಮಾಡ್ತೀವಿ. ನೆಕ್ಸ್ಟ್ ವೆಯ್ಟ್ ಫಾರ್ ಟೈಮ್ಗೋಸ್ಕರ ವೆಯ್ಟ್ ಮಾಡೋದು. ನೆಕ್ಸ್ಟ್ ವೆಯ್ಟ್ ಇವೆಂಟ್, ಸಿಗ್ನಲ್ ಇವೆಂಟ್ ಆ್ಯಂಡ್ ನೆಕ್ಸ್ಟ್ ಅಲೋಕೇಟ್ ಆ್ಯಂಡ್ ಫ್ರೀ ಮೆಮೊರಿ. ಇದೆಲ್ಲನೂ ಏನು? ಪ್ರೊಸೆಸ್ ಕಂಟ್ರೋಲ್ದು. ನೆಕ್ಸ್ಟ್ ಏನಿದೆ? ಫೈಲ್ ಮ್ಯಾನೇಜ್ಮೆಂಟ್. ಸೊ ಈ ಫೈಲ್ ಮ್ಯಾನೇಜ್ಮೆಂಟಲ್ಲಿ ಏನಿರುತ್ತೆ? ಫೈಲ್ ಮಾಡಿಫಿಕೇಷನ್ಸ್ ಅನ್ನೋದು ಇರುತ್ತೆ. ಸೊ ನಾವು ಫೈಲ್ನ ಓಪನ್ ಮಾಡ್ಬೋದು, ಕ್ಲೋಸ್ ಆ್ಯಂಡ್ ನೆಕ್ಸ್ಟ್ ಕ್ರಿಯೇಟ್ ಫೈಲ್, ಡಿಲೀಟ್ ಫೈಲ್. ಅದನ್ನು ನಾವು ಒಂದು ಫೈಲ್ನ ಕ್ರಿಯೇಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಆರ್ ರೀಡ್, ರೈಟ್ ಆ್ಯಂಡ್ ರಿಪೊಸಿಷನ್. ಸೊ ಈಗ ನಾವು ಒಂದು ಫೈಲ್ನ ರೀಡ್ ಮಾಡ್ಬೋದು, ರೈಟ್ ಮಾಡ್ಬೋದು. ರಿಪೊಸಿಷನ್ ಅಂದರೆ ಅದನ್ನು ಬೇರೆ
ಒಂದು ಪೊಸಿಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಏನಿದೆ ಗೆಟ್ ಫೈಲ್ ಆಟ್ರಿಬ್ಯೂಟ್ಸ್ ಆ್ಯಂಡ್ ಸೆಟ್ ಫೈಲ್ ಆಟ್ರಿಬ್ಯೂಟ್ಸ್. ಸೊ ಆ ಫೈಲಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅದರ ಆಟ್ರಿಬ್ಯೂಟ್ಸ್ನ ತಗೋಬೋದು ಅಥವಾ ನಾವು ಅದಕ್ಕೆ ಆಟ್ರಿಬ್ಯೂಟ್ಸ್ನ ಸೆಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಮೂರನೇದು ಏನಿದೆ ಡಿವೈಸ್ ಮ್ಯಾನೇಜ್ಮೆಂಟ್. ಸೊ ಡಿವೈಸ್ ಮ್ಯಾನೇಜ್ಮೆಂಟಲ್ಲಿ ಏನಿದೆ ನಾವು ಆ ಡಿವೈಸ್ನ ರಿಕ್ವೆಸ್ಟ್ ಮಾಡ್ಬೋದು ಅಥವಾ ಒಂದು ಡಿವೈಸ್ನ ರಿಲೀಸ್ ಮಾಡ್ಬೋದು. ಅದೇ ರೀತಿಯೇ ಪ್ರೀವಿಯಸ್ ಆಗಿ ಏನಿತ್ತು ಇಲ್ಲೂ ಹಂಗೆ ಅದು ರೀಡ್ ಮಾಡ್ಬೋದು, ರೈಟ್ ಮಾಡ್ಬೋದು ಆ್ಯಂಡ್ ರಿಪೊಸಿಷನ್ ಮಾಡ್ಬೋದು. ಸೊ ಪ್ರೀವಿಯಸ್ ಎಲ್ಲದರಲ್ಲೂ ಇದು ಸೇಮ್ ಅನ್ನೋದಿದೆ. ಸೊ ಈ ಒಂದು ಡಿವೈಸ್ ಆಟ್ರಿಬ್ಯೂಟ್ಸ್ನ ತಗೋಬೋದು ಅಥವಾ ಡಿವೈಸ್ ಆಟ್ರಿಬ್ಯೂಟ್ಸ್ನ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಈ ಒಂದು ಡಿವೈಸಸ್ನ ಲಾಜಿಕಲ್ ಆಗಿ ಅಟ್ಯಾಚ್ ಮಾಡ್ಕೋಬೋದು ಅಥವಾ ಡಿಟ್ಯಾಚ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಏನು ಇದು ಬಂದು ಫೋರ್ತ್ ಒನ್ ಅಲ್ವಾ. ಸೊ ಇನ್ಫಾರ್ಮೇಷನ್ ಮೇಂಟೆನೆನ್ಸ್. ಸೊ ಈಗ ನಾವು ಟೈಮ್ ಅಥವಾ ಡೇಟ್ನ ತಗೋಬೋದು ಅಥವಾ ಟೈಮ್ ಅಥವಾ ಡೇಟ್ನ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಸಿಸ್ಟಮ್ ಡೇಟಾನ ತಗೋಬೋದು ಅಥವಾ ಸಿಸ್ಟಮ್ ಡೇಟಾನ ನಾವು ಸೆಟ್ ಮಾಡ್ಬೋದು. ನೆಕ್ಸ್ಟ್ ಪ್ರೊಸೆಸ್ ಫೈಲ್ ಮತ್ತು ಡಿವೈಸ್ ಆಟ್ರಿಬ್ಯೂಟ್ಸ್ ಏನಿರುತ್ತೆ ಅಲ್ವಾ ಅವನ್ನ ತಗೋಬೋದು ಅಥವಾ ಸೆಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಫಿಫ್ತ್ ಏನಿದೆ ಕಮ್ಯುನಿಕೇಷನ್. ಸೊ ಈ ಒಂದು ಕಮ್ಯುನಿಕೇಷನಲ್ಲಿ ನಾವು ಈ ಒಂದು ಕಮ್ಯುನಿಕೇಷನ್ ಕನೆಕ್ಷನ್ನ ಕ್ರಿಯೇಟ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ಸೊ ಕಮ್ಯುನಿಕೇಷನ್ ಅಂದರೆ ಏನು ಮೆಸೇಜಸ್ ಇರುತ್ತೆ. ಸೊ ನಾವು ಮೆಸೇಜಸ್ನ ಸೆಂಡ್ ಮಾಡ್ಬೋದು ಅಥವಾ ಮೆಸೇಜಸ್ನ ರಿಸೀವ್ ಮಾಡ್ಕೋಬೋದು. ನೆಕ್ಸ್ಟ್ ಏನು ಸ್ಟೇಟಸ್ ಇನ್ಫಾರ್ಮೇಷನ್ನ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಅದೇ ರೀತಿಯೇ ಈ ಒಂದು ರಿಮೋಟ್ ಡಿವೈಸಸ್ನ ನಾವು ಅಟ್ಯಾಚ್ ಮಾಡ್ಬೋದು ಆರ್ ಡಿಟ್ಯಾಚ್ ಮಾಡ್ಬೋದು. ಇದೆಷ್ಟು ಫಿಫ್ತ್ ಒನ್. ಆ್ಯಂಡ್ ಸಿಕ್ಸ್ತ್ ಒನ್ ಏನಿದೆ ಪ್ರೊಟೆಕ್ಷನ್. ಸೊ ಇಲ್ಲಿ ಆ ಒಂದು ಪ್ರೊಟೆಕ್ಷನ್ ಬಗ್ಗೆ ಬರ್ತಿಲ್ಲ, ಬಟ್ ಅದನ್ನು ನೋಡೋದಾದರೆ ಆ್ಯಕ್ಸಸ್ನ ನಾವೀಗ ಯಾವುದೋ ಒಂದು ಆ್ಯಕ್ಸಸ್ ಬೇಕಂದರೆ ಆ್ಯಕ್ಸಸ್ನ ಗ್ರ್ಯಾಂಟ್ ಮಾಡ್ಬೋದು ಯೂಸಿಂಗ್ ಪ್ರೊಟೆಕ್ಷನ್. ಆ್ಯಂಡ್ ಈಗ ಪ್ರಿವಿಲೇಜ್ ಪರ್ಮಿಷನ್ಸ್ ಬೇಕು ಅಂದರೆ ಅದನ್ನು ಪ್ರೊಟೆಕ್ಷನ್ ಯೂಸ್ ಮಾಡಿಕೊಂಡು ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಯೂಸರ್ ಆರ್ ಕರ್ನಲ್. ಈಗ ಯೂಸರ್ ಮೋಡಲ್ಲಿ ಇರಬೇಕಾ ಅಥವಾ ಕರ್ನಲ್ ಮೋಡಲ್ಲಿ ಇರಬೇಕಾ ಅನ್ನೋದು ಅದು ಅಂದರೆ ಈಗ ಡ್ಯುಯಲ್ ಮೋಡಲ್ ಇದ್ದಾಗ ಯಾವುದೋ ಒಂದು ಎರೆಂಟ್ ಯೂಸರ್ ಅದನ್ನು ಲಾಗಿನ್ ಇಲ್ಲಿಗಲ್ ಅಟೆಂಪ್ಟ್ ಅನ್ನೋದಾದರೆ ಯೂಸರ್ ಮೋಡಿಂದ ಕರ್ನಲ್ ಮೋಡಿಗೆ ಬರುತ್ತೆ. ಇದೆಲ್ಲನೂ ಏನು ಪ್ರೊಟೆಕ್ಷನ್ ಅಂಡರ್ ಬರುತ್ತೆ. ಸೊ ಇವು 6 ಟೈಪ್ಸ್ ಆಫ್ ಸಿಸ್ಟಮ್ ಕಾಲ್ಸ್. ಸೊ ಈಗ ನೆಕ್ಸ್ಟ್ ಟಾಪಿಕ್ ಏನು ಸಿಸ್ಟಮ್ ಪ್ರೋಗ್ರಾಮ್ಸ್. ಸೊ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಫಾರ್ ಕನ್ವೀನಿಯಂಟ್ ಎನ್ವಿರಾನ್ಮೆಂಟ್ ಫಾರ್ ಎಕ್ಸಿಕ್ಯೂಷನ್ ಆಫ್ ಪ್ರೊಸೆಸ್ ಇಸ್ ಕಾಲ್ಡ್ ಸಿಸ್ಟಮ್ ಪ್ರೋಗ್ರಾಮ್. ಸೊ ಸಿಸ್ಟಮ್ ಪ್ರೋಗ್ರಾಮ್ಸ್ ಅಂದರೆ ಏನು, ಈಗ ನಾವು ಕೆಲವೊಂದು ಪ್ರೋಗ್ರಾಮ್ಸ್ನ ಕಲೆಕ್ಟ್ ಮಾಡ್ಕೋತೀವಿ. ಏನಕ್ಕೆ, ಒಂದು ಕನ್ವೀನಿಯಂಟ್ ಎನ್ವಿರಾನ್ಮೆಂಟ್ ಅಂದರೆ ಪ್ರೊಸೆಸಸ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಕನ್ವೀನಿಯೆಂಟ್ ಆಗಿರೋ ಎನ್ವಿರಾನ್ಮೆಂಟ್ನ ಪ್ರೊವೈಡ್ ಮಾಡೋದಕ್ಕೆ ನಾವು ಕಲೆಕ್ಟ್ ಮಾಡೋ ಪ್ರೋಗ್ರಾಮ್ಸ್ನ ಏನಿರುತ್ತೆ ಅಲ್ವಾ ಅವು ಸಿಸ್ಟಮ್ ಪ್ರೋಗ್ರಾಮ್ಸ್. ಸೊ ಈ ಸಿಸ್ಟಮ್ ಪ್ರೋಗ್ರಾಮ್ಸಲ್ಲಿ 6 ಟೈಪ್ಸ್ ಇದೆ. ಯಾವ್ಯಾವುದು, ಫೈಲ್ ಮ್ಯಾನೇಜ್ಮೆಂಟ್, ಸ್ಟೇಟಸ್ ಇನ್ಫಾರ್ಮೇಷನ್, ಫೈಲ್ ಮಾಡಿಫಿಕೇಷನ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಪೋರ್ಟ್, ಪ್ರೋಗ್ರಾಮಿಂಗ್ ಲೋಡಿಂಗ್ ಆ್ಯಂಡ್ ಎಕ್ಸಿಕ್ಯೂಟಿಂಗ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ನಾವು ಇವೆಲ್ಲದನ್ನು ಪ್ರೀವಿಯಸ್ ಆಗಿಯೇ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಈಗ ಫೈಲ್ ಮ್ಯಾನೇಜ್ಮೆಂಟ್, ಫೈಲ್ ಮಾಡಿಫಿಕೇಷನ್ ಇದರಲ್ಲಿ ಏನು ಬರುತ್ತೆ, ಒಂದು ಫೈಲ್ನ ನಾವು ಕ್ರಿಯೇಟ್ ಮಾಡ್ಕೋತೀವಿ ಅಥವಾ ಡಿಲೀಟ್ ಮಾಡ್ಕೋತೀವಿ. ಆ್ಯಂಡ್ ನೆಕ್ಸ್ಟ್ ಏನು ಅದನ್ನು ರೈಟ್ ಮಾಡ್ತೀವಿ, ರೀಡ್ ಅಥವಾ ರಿಪೊಸಿಷನ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರೀವಿಯಸ್ ಆಗಿ ನಾವು ಕಮ್ಯುನಿಕೇಷನ್ಸ್ನ ನೋಡಿದ್ವಿ. ಈ ರೀತಿ ಒಂದು ಪ್ರೋಗ್ರಾಮ್ನ ಲೋಡ್ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು. ನಿಮಗೆ ಏನು ಗೊತ್ತಿದ್ರೆ ಅದನ್ನು ನಿಮ್ಮ ಓನ್ ವರ್ಡ್ಸಲ್ಲಿ ಬರೆದ್ರೆ ಇದು ಇದರ ಥಿಯರಿ ಆಗುತ್ತೆ. ಸೊ ಇದು ನೆಕ್ಸ್ಟ್ ಟಾಪಿಕ್ ಯಾವುದು, ಓ ಎಸ್ ಸ್ಟ್ರಕ್ಚರ್. ಸೊ ಈ ಒಂದು ಓ ಎಸ್ ಸ್ಟ್ರಕ್ಚರಲ್ಲಿ 4 ಇದೆ. ಯಾವುದು, ಸಿಂಪಲ್ ಸ್ಟ್ರಕ್ಚರ್, ಲೇಯರ್ಡ್ ಅಪ್ರೋಚ್, ಮೈಕ್ರೋ ಕರ್ನಲ್ಸ್ ಆ್ಯಂಡ್ ಮಾಡ್ಯೂಲ್ಸ್. ಸೊ ನಾವೀಗ ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ ಈ ಫಸ್ಟ್ ಒನ್ ಏನಿದೆ ಅಲ್ವಾ ಅದು ಸಿಂಪಲ್ ಸ್ಟ್ರಕ್ಚರ್ದು. ಸೊ ಇದರಲ್ಲಿ ಏನಿದೆ ಅಪ್ಲಿಕೇಶನ್ ಪ್ರೋಗ್ರಾಮ್, ನೆಕ್ಸ್ಟ್ ರೆಸಿಡೆಂಟ್ ಸಿಸ್ಟಮ್ ಪ್ರೋಗ್ರಾಮ್, ನೆಕ್ಸ್ಟ್ ಎಮ್ ಎಸ್ ಡಿ ಒ ಎಸ್ ಡಿವೈಸ್ ಡ್ರೈವರ್ಸ್. ನೆಕ್ಸ್ಟ್ ಇನ್ನೊಂದು ಇದು ಬಂದು ಸಿಂಪಲ್ ಸ್ಟ್ರಕ್ಚರಲ್ಲಿ ಎಲ್ಲ ಆಪರೇಟಿಂಗ್ ಸಿಸ್ಟಮ್ಸೂ ಒಂದು ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ ಅನ್ನೋದು ಇರೋದಿಲ್ಲ. ಸೊ ಇವೆಲ್ಲನೂ ಏನಿರುತ್ತೆ ಸಿಂಪಲ್ಲಾಗಿ ಸ್ಮಾಲ್ ಇರುತ್ತೆ. ಬಟ್ ಅದು ಏನಾಗುತ್ತೆ ಫರ್ದರ್ ಇಟ್ ವಿಲ್ ಎಕ್ಸ್ಪ್ಯಾಂಡ್ ಅಥವಾ ಅದರ ಒಂದು ಒರಿಜಿನಲ್ ಸ್ಕೋಪಿಗಿಂತನೂ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದೇನು ಸಿಂಪಲ್ ಸ್ಟ್ರಕ್ಚರ್. ಆ್ಯಂಡ್ ನೆಕ್ಸ್ಟ್ ಡಯಾಗ್ರಾಮ್ ಏನಿದೆ ಅದು ಲೇಯರ್ಡ್ ಆಪರೇಟಿಂಗ್ ಸಿಸ್ಟಮ್. ಸೊ ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಅಂದರೆ ಲೇಯರ್ಡ್ ಸ್ಟ್ರಕ್ಚರಲ್ಲಿ ಆಪರೇಟಿಂಗ್ ಸಿಸ್ಟಮ್ನ ನಾವು ಲೇಯರ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಲೇಯರ್ 0 ಏನು, ಲೇಯರ್ 0 ಅನ್ನೋದು ಬಂದು ಹಾರ್ಡ್ವೇರ್. ನೆಕ್ಸ್ಟ್ ಏನು ಲೇಯರ್ 1 ಸೊ ಆನ್ ಅಪ್ ಟು ಲೇಯರ್ ಎನ್. ಆ್ಯಂಡ್ ಲಾಸ್ಟ್ ಲೇಯರ್ ಏನಿರುತ್ತೆ ಅಲ್ವಾ ಅದು ಯೂಸರ್ ಇಂಟರ್ಫೇಸ್. ಸೊ ಈಗ ಲೇಯರ್ 2 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಲೇಯರ್ 2ದು ಲೇಯರ್ 1 ಸರ್ವಿಸಸ್ ಏನಿರುತ್ತೆ ಅಲ್ವಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ರೀತಿ ಅಂದರೆ ಒಂದು ಲೇಯರು ಅದರ ಪ್ರೀವಿಯಸ್ ಲೇಯರ್ದು ಸರ್ವಿಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದೇನು ಲೇಯರ್ಡ್ ಸ್ಟ್ರಕ್ಚರ್ದು. ಆ್ಯಂಡ್ ನೆಕ್ಸ್ಟ್ ಇದಾದಮೇಲೆ ಯಾವುದಿದೆ, ಮೈಕ್ರೋ ಕರ್ನಲ್ಸ್. ಸೊ ಈ ಒಂದು ಮೈಕ್ರೋ ಕರ್ನಲ್ಸಲ್ಲಿ ಆಪರೇಟಿಂಗ್ ಸಿಸ್ಟಮಲ್ಲಿ ಯಾವ್ಯಾವುದು ಅನ್ನೆಸೆಸರಿ ಅಪ್ಲಿಕೇಶನ್ಸ್ ಇರುತ್ತೆ ಅಲ್ವಾ ಅದೆಲ್ಲದನ್ನು ರಿಮೂವ್ ಮಾಡುತ್ತೆ ಯಾವುದು ಆಪರೇಟಿಂಗ್ ಸಿಸ್ಟಮ್. ಆ್ಯಂಡ್ ಈ ಕರ್ನಲ್ ಅನ್ನೋದನ್ನು ಸಿಂಪಲ್ ಮಾಡುತ್ತೆ ಸೊ ದಟ್ ಆ ಒಂದು ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಸೊ ಇದು ಬಂದ್ಬಿಟ್ಟು ಮೈಕ್ರೋ ಕರ್ನಲ್ದು ಡಯಾಗ್ರಾಮ್ ಆ್ಯಂಡ್ ಅದರ ಎಕ್ಸ್ಪ್ಲನೇಷನ್. ಆ್ಯಂಡ್ ನೆಕ್ಸ್ಟ್ ಇದು ಕೊನೆಯದಾಗಿ ಏನಿದೆ ಅಲ್ವಾ ಇದು ಬಂದ್ಬಿಟ್ಟು ಲಾಸ್ಟ್ ಟೈಪ್ ಅದು ಯಾವುದು ಮಾಡ್ಯೂಲ್ಸ್.
ಸೊ ಈ ಮಾಡ್ಯೂಲ್ಸ್ ಅನ್ನೋದೇನಿದೆ ಅಲ್ವಾ, ಇದು ಬಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಆ್ಯಂಡ್ ಈಗ ನಮ್ಮ ಒಂದು ಲೇಯರ್ಡ್ ಅಪ್ರೋಚ್, ಲೇಯರ್ಡ್ ಸ್ಟ್ರಕ್ಚರಲ್ಲಿ ಹೇಗಿತ್ತು ಇದನ್ನು ಸೇಮ್ ಅದೇ ರೀತಿಯೇ ಇರುತ್ತೆ ಆ್ಯಂಡ್ ಎಲ್ಲ ಮಾಡ್ಯೂಲ್ಸೂ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮಾಡ್ಯೂಲ್ಸ್. ಸೊ ಇವೆಲ್ಲನೂ ಏನು ಓ ಎಸ್ ಸ್ಟ್ರಕ್ಚರ್ಸ್. ಸೊ ನಿಮ್ಮ ಒಂದು ಥಿಯರಿ ನಿಮ್ಮ ಓನ್ ವರ್ಡ್ಸಲ್ಲಿ ಬರಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದೆ ವರ್ಚುವಲ್ ಮಿಷಿನ್ಸ್. ಸೊ ಈಗ ನಾವು ಈ ಒಂದು ವರ್ಚುವಲ್ ಮಿಷಿನ್ಸ್ ಕಾನ್ಸೆಪ್ಟ್ನ ನೋಡೋದಾದರೆ ಫಸ್ಟ್ ಅದರ ಡೆಫಿನಿಷನ್. ಸೊ ವಿ ಎಮ್ ಅಂದರೆ ಏನು ವರ್ಚುವಲ್ ಮಿಷಿನ್. ಸೊ ಈ ಒಂದು ವರ್ಚುವಲ್ ಮಿಷಿನ್ ಅಬ್ಸ್ಟ್ರಾಕ್ಟ್ ದ ಹಾರ್ಡ್ವೇರ್ ಆಫ್ ಸಿಂಗಲ್ ಕಂಪ್ಯೂಟರ್. ಸೊ ಹಾರ್ಡ್ವೇರ್ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ ಡಿಸ್ಕ್ ಡ್ರೈವ್ಸು, ಮೆಮೊರಿ, ಸಿ ಪಿ ಯು ಇವೆಲ್ಲನೂ ಒಂದು ಕಂಪ್ಯೂಟರ್ದು ಹಾರ್ಡ್ವೇರ್. ಈ ವರ್ಚುವಲ್ ಮಿಷಿನ್ ಏನು ಮಾಡುತ್ತೆ, ಅದನ್ನು ಅಬ್ಸ್ಟ್ರಾಕ್ಟ್ ಮಾಡುತ್ತೆ. ಅಬ್ಸ್ಟ್ರಾಕ್ಟ್ ಮಾಡುತ್ತೆ ಅಂದರೆ ಏನು, ಹೈಡ್ ಮಾಡುತ್ತೆ. ಒಂದು ಕಂಪ್ಯೂಟರಲ್ಲಿ ಯಾವ್ಯಾವ ಸಿ ಪಿ ಯು ಇನ್ನೊಂದು ಎಲ್ಲದನ್ನು ವರ್ಚುವಲ್ ಮಿಷಿನ್ ಹೈಡ್ ಮಾಡಿಬಿಡುತ್ತೆ ಇಂಟು ಸೆವೆರಲ್ ಡಿಫ್ರೆಂಟ್ ಎಕ್ಸಿಕ್ಯೂಷನ್ ಎನ್ವೈರ್ಮೆಂಟ್ಸ್. ಸೊ ಸೆವೆರಲ್ ಡಿಫ್ರೆಂಟ್ ಎಕ್ಸಿಕ್ಯೂಷನ್ ಎನ್ವೈರ್ಮೆಂಟ್ಸ್ಗೆ ಈ ವರ್ಚುವಲ್ ಮಿಷಿನ್ನು ಆ ಒಂದು ಹಾರ್ಡ್ವೇರ್ನ ಅಬ್ಸ್ಟ್ರಾಕ್ಟ್ ಅಥವಾ ಹೈಡ್ ಅನ್ನೋದು ಮಾಡುತ್ತೆ. ಇಟ್ thereby gives the illusion that each separate environment is ರನ್ನಿಂಗ್ ಇನ್ ಇಟ್ಸ್ ಓನ್ ಪ್ರೈವೇಟ್ ಕಂಪ್ಯೂಟರ್. ಸೊ ನೀವೇನು ಅನ್ಕೋಬೇಕು, ಇದು ಹೈಡ್ ಮಾಡಿ ಸಪ್ರೇಟ್ ಡಿಫ್ರೆಂಟ್ ಎನ್ವೈರ್ಮೆಂಟ್ಸ್ ಪ್ರೊವೈಡ್ ಮಾಡೋದ್ರಿಂದ ನೀವೇನು ಅನ್ಕೋತೀರಾ, ಓ ಎಲ್ಲನೂ ಅದರ ಒಂದು ಓನ್ ಪ್ರೈವೇಟ್ ಕಂಪ್ಯೂಟರಲ್ಲಿನೇ ರನ್ ಆಗ್ತಿದೆ ಅನ್ನೋ ಒಂದು ಇಲ್ಯೂಷನ್ ಅಥವಾ ಒಂದು ಥಾಟ್ನ ನಮಗೆ ಕ್ರಿಯೇಟ್ ಮಾಡೋ ಥರ ಅದು ವರ್ಚುವಲ್ ಮಿಷಿನ್ ಅನ್ನೋದು ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಕ್ರಿಯೇಟ್ಸ್ ಅನ್ ಇಲ್ಯೂಷನ್ ದಟ್ ಅ ಪ್ರೊಸೆಸ್ ಹ್ಯಾಸ್ ಇಟ್ಸ್ ಓನ್ ಪ್ರೊಸೆಸರ್ ವಿತ್ ಇಟ್ಸ್ ಓನ್ ಮೆಮೊರಿ. ಅಂದರೆ ಏನು ಮಾಡುತ್ತೆ, ಒಂದು ಪ್ರೊಸೆಸರ್ ಅನ್ನೋದು ಅದರ ಒಂದು ಓನ್ ಅಂದರೆ ಒಂದು ಈಗ ಯಾವುದೋ ಒಂದು ಪ್ರೊಸೆಸ್ ಅನ್ನೋದಿದೆ, ಅದಕ್ಕೆ ಏನು ಮಾಡುತ್ತೆ, ಅದೇ ಒಂದು ಓನ್ ಮೆಮೊರಿ ಇದೆ, ಅದರ ಜೊತೆಗೆ ಅದರ ಒಂದು ಓನ್ ಪ್ರೊಸೆಸರ್ ಇದೆ ಅನ್ನೋದು ನಾವು ಆ ರೀತಿ ಯೋಚನೆ ಮಾಡೋ ಥರ ಅದು ಮಾಡುತ್ತೆ. ಬಟ್ ಏನಿದೆ ಅಲ್ಲಿ ರಿಯಾಲಿಟಿ, ಅಲ್ಲಿ ಸಿ ಪಿ ಯುನೇ ಬೇರೆ, ಇನ್ನೊಂದು ಹಾರ್ಡ್ ಡಿಸ್ಕೇ ಬೇರೆ, ಈ ರೀತಿ ಎಲ್ಲನೂ ಡಿವೈಡ್ ಮಾಡಿಬಿಟ್ಟಿರುತ್ತೆ. ಬಟ್ ಅದು ನಮಗೆ ಗೊತ್ತಾಗೋದಿಲ್ಲ, ಯಾವುದು ವರ್ಚುವಲ್ ಮಿಷಿನ್ ಆ ರೀತಿ ಮಾಡುತ್ತೆ. And next, host OS is the main OS installed in the memory and other OS installed in the system called guest OS. ಅಂದರೆ ಈ ಒಂದು ಹಾಸ್ಟ್ ಓ ಎಸ್ ಅಂದರೆ ಏನು, ಮೇನ್ ಆಪರೇಟಿಂಗ್ ಸಿಸ್ಟಮ್ ಅನ್ನೋದೇನಿರುತ್ತೆ ಅಲ್ವಾ, ಅದು ಇಲ್ಲಿ ಇನ್ಸ್ಟಾಲ್ ಆಗಿರುತ್ತೆ, ಮೆಮೊರಿಯಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಆ್ಯಂಡ್ ಬೇರೆ ಆಪರೇಟಿಂಗ್ ಸಿಸ್ಟಮ್ಸ್ ಇರುತ್ತೆ ಅಲ್ವಾ ಸಿಸ್ಟಮಲ್ಲಿ, ಅವೆಲ್ಲನೂ ಏನು ಗೆಸ್ಟ್ ಓ ಎಸ್. ಸೊ ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ ಫಸ್ಟ್ ಏನಿದೆ, ಫಸ್ಟ್ ಡಯಾಗ್ರಾಮ್ ಬಂದು ನಾನ್ ವರ್ಚುವಲ್ ಮಿಷಿನ್ದು ಆ್ಯಂಡ್ ನೆಕ್ಸ್ಟ್ ಡಯಾಗ್ರಾಮ್ ಏನು ವರ್ಚುವಲ್ ಮಿಷಿನ್ದು. ನಾನ್ ವರ್ಚುವಲ್ ಮಿಷಿನ್ ಅಂದರೆ ಏನು, ನಾರ್ಮಲ್ ಕಂಪ್ಯೂಟರ್ ಸಿಸ್ಟಮ್. ಸೊ ಅದರಲ್ಲಿ ಫಸ್ಟ್ ಏನಿರುತ್ತೆ, ಹಾರ್ಡ್ವೇರ್ ಇರುತ್ತೆ, ಮತ್ತು ಕರ್ನಲ್ ಇರುತ್ತೆ, ನೆಕ್ಸ್ಟ್ ಪ್ರೊಸೆಸರ್ಸ್ ಇರುತ್ತೆ. ಸೊ ಈ ಒಂದು ಪ್ರೊಸೆಸರ್ಸಿಗೆಲ್ಲನೂ ಹಾರ್ಡ್ವೇರ್ ರಿಸೋರ್ಸಸ್ನ ಅಲೋಕೇಟ್ ಮಾಡುತ್ತೆ, ಸೊ ದಟ್ ಅದು ಒಂದು ಸಿಸ್ಟಮಲ್ಲಿ ಅಂದರೆ ಅದು ಒಂದು ಪ್ರೈವೇಟ್ ಸಿಸ್ಟಮಲ್ಲಿ ವರ್ಕ್ ಮಾಡ್ದಂಗೆ ಇರುತ್ತೆ. ನೆಕ್ಸ್ಟ್ ಇದು ವರ್ಚುವಲ್ ಮಿಷಿನ್. ಸೊ ಈ ವರ್ಚುವಲ್ ಮಿಷಿನ್ಗೆ ಎಲ್ಲದಕ್ಕೂ ಹಾರ್ಡ್ವೇರ್ ಅನ್ನೋದು ಸೇಮ್ ಇರುತ್ತೆ, ಯಾವುದಕ್ಕೂ ಸಪ್ರೇಟಾಗಿ ಇರೋದಿಲ್ಲ, ಹಾರ್ಡ್ವೇರ್ ಸೇಮ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ವರ್ಚುವಲ್ ಮಿಷಿನ್ ಇಂಪ್ಲಿಮೆಂಟೇಷನ್. ಫಸ್ಟ್ ಏನು, ಈ ಒಂದು ಕಂಪ್ಲೀಟ್ ಇದರಲ್ಲಿ 3 ವರ್ಚುವಲ್ ಮಿಷಿನ್ಸ್ ಇದೆ. ಯಾವುದು ವರ್ಚುವಲ್ ಮಿಷಿನ್ 1, 2 ಆ್ಯಂಡ್ 3. ಬಟ್ ಎಲ್ಲದಕ್ಕೂ ಸಪ್ರೇಟ್ ಕರ್ನಲ್ಸ್ ಅನ್ನೋದು ಇರುತ್ತೆ, ಬಟ್ ಹಾರ್ಡ್ವೇರ್ ಎಲ್ಲದಕ್ಕೂ ಒಂದೇ. ಹಾರ್ಡ್ವೇರ್ನ ಇದು ವರ್ಚುವಲ್ ಮಿಷಿನ್ನು ಅಬ್ಸ್ಟ್ರಾಕ್ಟ್ ಮಾಡಿರುತ್ತೆ. ಸೊ ಈ ಒಂದು ವರ್ಚುವಲ್ ಮಿಷಿನ್ 1ಗೆ ಸಿ ಪಿ ಯು ಕೊಟ್ಟರೆ, ನೆಕ್ಸ್ಟ್ ವರ್ಚುವಲ್ ಮಿಷಿನ್ 2ಗೆ ಡಿಸ್ಕ್ ಡ್ರೈವ್ ಕೊಡುತ್ತೆ, ನೆಕ್ಸ್ಟ್ ವರ್ಚುವಲ್ ಮಿಷಿನ್ 3ಗೆ ಇನ್ನೊಂದು ಯಾವುದಾದ್ರೂ ಮೆಮೊರಿನ ಕೊಡುತ್ತೆ. ಆ ರೀತಿ ಒಂದೊಂದು ರಿಸೋರ್ಸ್ನ ಒಂದೊಂದಕ್ಕೆ ಅಲೋಕೇಟ್ ಮಾಡುತ್ತೆ. ಸೊ ನಾವೇನು ಅನ್ಕೋತೀವಿ, ನಾವೀಗ ವರ್ಚುವಲ್ ಮಿಷಿನ್ 1ನ ಯೂಸ್ ಮಾಡೋದಾದರೆ, ಓ ನಾನೀಗ ನನ್ನ ಓನ್ ಪ್ರೈವೇಟ್ ಕಂಪ್ಯೂಟರ್ನ ಯೂಸ್ ಮಾಡ್ತಿದ್ದೀನಿ ಅಂತ ನನಗೆ ಅನಿಸುತ್ತೆ. ನೆಕ್ಸ್ಟ್ ವರ್ಚುವಲ್ ಮಿಷಿನ್ 2 ಅವರಿಗೂ ಅದೇ ರೀತಿ ಅನಿಸುತ್ತೆ, 3ಗೂ ಅದೇ ರೀತಿ ಅನಿಸುತ್ತೆ. ಬಟ್ ಅಲ್ಲಿ ಹಾರ್ಡ್ವೇರ್ ಅನ್ನೋದು ಶೇರ್ ಆಗ್ತಿರುತ್ತೆ. ಸೊ ಇದು ಬಂದು ವರ್ಚುವಲ್ ಮಿಷಿನ್. ಸೊ ನಾವೀಗ ವರ್ಚುವಲ್ ಮಿಷಿನ್ದು ಒಂದು ಎಕ್ಸಾಂಪಲ್ ನೋಡೋದಾದರೆ, ಇದಿಸ್ ವಿ ಎಮ್ ವೇರ್ ಅಂದರೆ ಏನು, ವರ್ಚುವಲ್ ಮಿಷಿನ್ ಅದೊಂದು ಪಾಪ್ಯುಲರ್ ಕಮರ್ಷಿಯಲ್ ಅಪ್ಲಿಕೇಶನ್ ದಟ್ ಅಬ್ಸ್ಟ್ರಾಕ್ಟ್ಸ್ ಇಂಟೆಲ್ 80x86 ಹಾರ್ಡ್ವೇರ್ ಇಂಟು ಐಸೋಲೇಟೆಡ್ ವರ್ಚುವಲ್ ಮಿಷಿನ್. ಅಂದರೆ ಈ ಒಂದು ವರ್ಚುವಲ್ ಮಿಷಿನ್ ವೇರ್ ಅಥವಾ ವರ್ಚುವಲ್ ಮಿಷಿನ್ ಹಾರ್ಡ್ವೇರ್ ವೇರ್ ಅನ್ನೋದು ಒಂದು ಎಕ್ಸಾಂಪಲ್. ಅದೇನು, ಅದು ಒಂದು ಕಮರ್ಷಿಯಲ್ ಅಪ್ಲಿಕೇಶನ್. ಕಮರ್ಷಿಯಲ್ ಅಂದರೆ ಏನು, ಅದರಿಂದ ದುಡ್ಡು ಬರುತ್ತೆ ಅಲ್ವಾ. ಸೊ ಅದೊಂದು ಕಮರ್ಷಿಯಲ್ ಅಪ್ಲಿಕೇಶನ್ ದಟ್ ಅಬ್ಸ್ಟ್ರಾಕ್ಟ್ಸ್ ಅಂದರೆ ಏನು, ಹೈಡ್ ಮಾಡುತ್ತೆ ಯಾವುದನ್ನ, ಇಂಟೆಲ್ 80x86 ಹಾರ್ಡ್ವೇರ್ನ. ಅದು ಐಸೋಲೇಟೆಡ್ ವರ್ಚುವಲ್ ಮಿಷಿನ್ ಆಗಿ ಅದನ್ನು ಇಂಟೆಲ್ ಹಾರ್ಡ್ವೇರ್ನ ಅಬ್ಸ್ಟ್ರಾಕ್ಟ್ ಅಥವಾ ಹೈಡ್ ಮಾಡುತ್ತೆ. ನೆಕ್ಸ್ಟ್, VMware runs as an application on the host such as Windows or Linux and allows this host system to concurrently run several different guest hosts as independent VM. ಅಂದರೆ ಈ ಒಂದು ವರ್ಚುವಲ್ ಮಿಷಿನ್ ವೇರ್ ಏನಿದೆ ಅಲ್ವಾ, ಅದು ಒಂದು ಅಪ್ಲಿಕೇಶನ್ ಆಗಿ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ವಿಂಡೋಸ್ ಅಥವಾ ಲೈನೆಕ್ಸ್ ನೀವು ಯಾವ್ದು ಯೂಸ್ ಮಾಡಿದ್ರೆ ಅದು, ನಾನೀಗ ವಿಂಡೋಸ್ ಎಕ್ಸಾಂಪಲ್
ನೀವು ವಿಂಡೋಸ್‌ನ ಯೂಸ್ ಮಾಡೋದಾದರೆ, ಈ ವಿಂಡೋಸಲ್ಲಿ ವಿ ಎಮ್ ವೇರು ಒಂದು ಅಪ್ಲಿಕೇಶನ್ ಆಗಿ ರನ್ ಆಗುತ್ತೆ. ಅಂದರೆ ಏನು, ನೀವು ವಿಂಡೋಸ್ ಯೂಸ್ ಮಾಡ್ತಿರೋದ್ರಿಂದ ಹಾಸ್ಟ್ ಬಂದು ವಿಂಡೋಸ್. ಅಥವಾ ನೀವು ಲೈನೆಕ್ಸ್ ಯೂಸ್ ಮಾಡೋದಾದರೆ, ಆವಾಗ ಹಾಸ್ಟ್ ಏನಾಗಿರುತ್ತೆ, ಲೈನೆಕ್ಸ್ ಆಗಿರುತ್ತೆ. ಆ ಲೈನೆಕ್ಸಲ್ಲಿ ವಿ ಎಮ್ ವೇರ್ ಅನ್ನೋದು ಒಂದು ಅಪ್ಲಿಕೇಶನ್ ಆಗಿ ರನ್ ಆಗ್ತಿರುತ್ತೆ. ಆ್ಯಂಡ್ ದಿಸ್ ಅಲೋಸ್ ಹಾಸ್ಟ್ ಸಿಸ್ಟಮ್ ಟು ಕನ್ಕರೆಂಟ್ಲಿ ರನ್ ಸೆವೆರಲ್ ಡಿಫ್ರೆಂಟ್ ಗೆಸ್ಟ್ ಒ ಎಸ್. ಅಂದರೆ ಈಗ ಹಾಸ್ಟ್ ಏನಿತ್ತು, ಲೈನೆಕ್ಸ್ ಇತ್ತು ಅಲ್ವಾ? ಸೊ ಈಗ ಈ ವಿ ಎಮ್ ವೇರು ಒಂದು ಅಪ್ಲಿಕೇಶನ್ ಆಗಿ, ಅಂದರೆ ನನ್ನ ಹಾಸ್ಟ್ ಆಗಿ ರನ್ ಆಗೋದ್ರಿಂದ ನೀವೇನು ಮಾಡ್ತೀರಾ, ನೀವು ಅದನ್ನು ಅದೇ ರೀತಿಯೇ ಕನ್ಕರೆಂಟ್ ಆಗಿ, ಅಂದರೆ ಸೇಮ್ ಟೈಮಲ್ಲಿನೇ ಈ ಗೆಸ್ಟ್ ಹಾಸ್ಟ್ ಅನ್ನೋದೇನಿರುತ್ತೆ ಅಲ್ವಾ, ಅವನ್ನ ಎಲ್ಲದನ್ನು ರನ್ ಮಾಡೋದಕ್ಕೆ ಪರ್ಮಿಷನನ್ನು ಕೊಡ್ತೀರಾ. ಆ ಗೆಸ್ಟ್ ಹಾಸ್ಟ್ ಹೇಗೆ ರನ್ ಆಗುತ್ತೆ ಅಂದರೆ, ಒಂದೊಂದು ಇಂಡಿಪೆಂಡೆಂಟ್ ವರ್ಚುವಲ್ ಮಿಷಿನ್ಸ್ ಆಗಿ ರನ್ ಆಗುತ್ತೆ. ಸೊ ಒಂದಕ್ಕೊಂದು ಗೊತ್ತಾಗೋದೇ ಇಲ್ಲ, ಇದು ಒಂದು ವರ್ಚುವಲ್ ಮಿಷಿನ್, ಇದೆಲ್ಲನೂ ಅಬ್ಸ್ಟ್ರಾಕ್ಟ್ ಆಗಿ ಶೇರ್ ಮಾಡ್ಕೋತಿದೆ ಅನ್ನೋದು. ಬಟ್ ಅದು ಒಂದು ಇಂಡಿಪೆಂಡೆಂಟ್ ವರ್ಚುವಲ್ ಮಿಷಿನ್ ಆಗಿ ರನ್ ಅನ್ನೋದು ಆಗುತ್ತೆ. ಸೊ ನೀವೀಗ ಇದರ ಒಂದು ವಿ ಎಮ್ ವೇರ್ದು ಆರ್ಕಿಟೆಕ್ಚರ್ದು ಒಂದು ಡಯಾಗ್ರಾಮ್ ನೋಡೋದಾದರೆ, ಫಸ್ಟ್ ಏನಿದೆ, ಹಾರ್ಡ್ವೇರ್ ಇದೆ. ಹಾರ್ಡ್ವೇರಲ್ಲಿ ಏನು, ಸಿ ಪಿ ಯು, ಮೆಮೊರಿ, ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸಸ್ ಇದೆ. ಸೊ ನೆಕ್ಸ್ಟ್ ಏನಿದೆ, ಹಾಸ್ಟ್ ಆಪರೇಟಿಂಗ್ ಸಿಸ್ಟಮ್. ಸೊ ಇದು ಯಾವುದಾದ್ರೂ ವಿಂಡೋಸ್ ಅಥವಾ ಲೈನೆಕ್ಸ್ ಯಾವುದಾದ್ರೂ ಇರ್ಬೋದು. ಆ್ಯಂಡ್ ನೆಕ್ಸ್ಟ್ ಏನಿದೆ, ವಿಜುವಲೈಸೇಷನ್ ಲೇಯರ್. ಸೊ ಮೇಲೇನಿದೆ ಅಲ್ವಾ, ಅದೆಲ್ಲನೂ ಅಪ್ಲಿಕೇಶನ್. ನೆಕ್ಸ್ಟ್ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್. ಅಂದರೆ ಈಗ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಅವೆಲ್ಲನೂ ವರ್ಚುವಲ್ ಮೆಷಿನ್ಸ್. ಸೊ ಇದು ವರ್ಚುವಲ್ ಮೆಷಿನ್ 1 2 3 ವರ್ಚುವಲ್ ಮೆಷಿನ್ಸ್ ಅನ್ನೋದಿದೆ. ಸೊ ಇವೆಲ್ಲನೂ ವರ್ಚುವಲ್ ಸಿ ಪಿ ಯುನ, ಅಂದರೆ ಇದಕ್ಕೆ ವರ್ಚುವಲ್ ಅಂದರೆ ಏನು, ಇಮ್ಯಾಜಿನರಿ. ಸೊ ಇಮ್ಯಾಜಿನರಿ ಸಿ ಪಿ ಯುನ, ಇಮ್ಯಾಜಿನರಿ ಡಿವೈಸಸ್ನ, ಮೆಮೊರಿನ ಯೂಸ್ ಮಾಡಿಕೊಂಡು ಅದರ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ಇದೆಲ್ಲನೂ ಏನು, ವರ್ಚುವಲ್ ಮೆಷಿನ್ ಬಗ್ಗೆ. ಸೊ ಈ ಮಾಡ್ಯೂಲ್ ನಿಮಗೆ ಇಲ್ಲಿ ತನಕನೂ ಈಸಿ ಅಂತ ಅನಿಸಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ನಾವು ನೆಕ್ಸ್ಟ್ ವಿಡಿಯೋ ಇಂಪಾರ್ಟೆಂಟ್ ಕ್ವೆಶನ್ಸ್, ಅಂದರೆ ಈ ಮಾಡ್ಯೂಲಲ್ಲಿ ಯಾವ್ಯಾವುದಿದೆ ಅನ್ನೋದನ್ನು ನೋಡೋಣ. ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡೋದಾದರೆ ನಿಮಗಿದು ಇಷ್ಟ ಆಗಿದೆ ಅಂತಲೇ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.